ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखै जिहि मति लखै सोमयि शुद्ध अपार अब्धि अपार स्वरूप मम लहरी विष्णु महेश गणेश गणेश या कृपालु सर्वज्ञ को हिय धारत मुनि जान ताको उपादितै मोमयि मिथ्याभान पैदिहि जानै बिन जगत मनहु जे परिसाम नतैगु जग जगति लहै सोहम आपे आप होत चाहि जाको सुकृति भजत राम निष्काम सो मेरो है आत्मा काहू करू प्रणाम सो मेरो है आत्मा काहू करू प्रणाम. सद्गुरु श्री पंडित पीताम्बर सिंह महाराज की जय. सद्गुरु श्री साधु निश्चल दास जी महाराज की जय. सद्गुरु श्री चरणबद्ध स्वामी श्री महाराज की जय. मंगलम जय नमः पार्वती पति शिव हर हर महादेव. ಎಲ್ಲರಿಗೂ ಶರಣ ಪ್ರಣಾಮ. ತುಂಬಾ ಧನ್ಯವಾದಗಳು. ಯುದ್ಧ ಬ್ರಹ್ಮನಿಷ್ಠ ಗೌರವ್ ತಾಯವರು ಪ್ರಸಾರವಾಗಿ ವಸ್ತು ನಿರ್ದೇಶ ರೂಪಗಳನ್ನು ಪ್ರಶ್ನಿಸಿದರು. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಯುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸವ ಸ್ವಾಮೀಜಿಯವರು ಈ ವಿಚಾರ ಸಾಗರ ಎಂಬ ಗ್ರಂಥದಲ್ಲಿ ವಿಷಯದ ವಿಚಾರ ತಿಳಿಸ್ತಾರೆ. ತಾವೆಲ್ಲ ಲಕ್ಷಿತಗೊಟ್ಟು ಆಲಿಸಬೇಕು ಅಂತ ನೆನೆಸ್ಕೊಳ್ತೇನೆ.
ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಬ್ರಹ್ಮದ ಒಂದು ಕನ್ಫ್ಯೂಷನ್ ದೂರ ಆಗ್ಯದ ಅನ್ಕೋತೀನಿ ನಾನು. ದೇವರು ಮತ್ತು ಬ್ರಹ್ಮ ಬೇರೆ ಅಂತ ತಿಳ್ಕೊಳ್ಳೋದು ನಿಮ್ಗೇನು ಗೊತ್ತಾಯ್ತು? ಇದು ನಿನ್ನೆ 2 ದಿವಸದಿಂದ ಹೇಳ್ತಾ ಇದ್ದೀನಿ. ದೇವರಂದ್ರೆ ಏನ್ ತಿಳ್ಕೊಂಡ್ರಿ? ನಾಮರೂಪಗಳಿಂದ ತೋರುವಂತ, ಮುಟ್ಟಿ ಪೂಜೆ ಮಾಡುವಂತ ದೇವರುಗಳು ದೇವರು ಅಂತ ತಿಳ್ಕೊಂಡ್ರಿ. ಕರ್ಮ ಉಪಾಸನೆ ಮಾಡುವವ ಜೀವ. ಆ ಕರ್ಮ ಉಪಾಸನೆಗಳಿಗೆ ಫಲ ಕೊಡುವವ ದೇವ. ದೇವ ಅಂತಂದ್ರೆ ಈಶ್ವರ ಮತ್ತು ಈಶ್ವರನ ಪರಿವಾರ ದೇವತೆಗಳು. ವರ ಕೊಡೋರು ದೇವರ ಅಂತಂದ್ರೆ ಅಂದ್ರೆ ಕೊಡು. ಏನ್ ಕೊಡು? ವರ ಕೊಡು. ದೇವರ ವರ ಕೊಡೋರು. ಈಗ ದೇವರಲ್ಲಿ ಏನಾಯ್ತು? ವರ ಕೊಡೋ ಒಬ್ಬವದನ, ವರ ತಗೊಳ್ಳೋ ಒಬ್ಬವದನ. ಹೌದಿಲ್ಲ? ಕರ್ಮ ಉಪಾಸನೆ ಮಾಡೋ ಒಬ್ಬವ, ಇನ್ನೊಬ್ಬವ ವರ ಕೊಡವ. ಇಲ್ಲೇನಾಯ್ತು? 2 ಅದಾವಿಲ್ಲ, ಭೇದ, ಅಖಂಡ ಇಲ್ಲ. ಇಲ್ಲೇನದ? ಆ ದೇವರ ಸ್ವರೂಪ ಆಗ್ಬೇಕು ಅಂತ ಏನು ಪ್ರಯತ್ನ ಇಲ್ಲ ಇಲ್ಲಿ. ಇದು ಭಕ್ತಿ ಮಾರ್ಗ. ಇದು ಭಕ್ತಿ ಮಾರ್ಗದೊಳಗೆ ಭಕ್ತ ಬೇರೆ, ಭಗವಂತ ಬೇರೆ, ಉಪಾಸಕ ಬೇರೆ, ಉಪಾಸ್ಯ ವಸ್ತು ಬೇರೆ. ಇಲ್ಲಿ ಏನದ? ದೇವರ ಕೆಲಸ ಅದ ಇಲ್ಲಿ. ಆದರೆ ಇದನ್ನ ಗೌರವಿಸುವಂತ ಈ ಲೌಕಿಕ ಬದುಕಿಗೆ ಭೋಗ ಭಾಗ್ಯಗಳು ಬೇಕಾ ಬೇಡ? ಲೌಕಿಕ ಬದುಕಿಗೆ ಭೋಗ ಭಾಗ್ಯ ಬೇಕಾ ಬೇಡ್ರಿ? ಲೌಕಿಕ ಬದುಕಿಗೆ ಈ ದೇವರ ಕೆಲಸಗಳು. ದೇವರದೇನದಲ್ಲ, ನಿಮಗೆ ಲೌಕಿಕ ಬದುಕನ್ನ ಚೆನ್ನಾಗಿ ಇಡೋದಕ್ಕ, ಮತ್ತೆ ಲೌಕಿಕ ಬದುಕು ಚೆನ್ನಾಗಿತ್ತಂದ್ರೆ ಆಧ್ಯಾತ್ಮ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಲೌಕಿಕ ಬದುಕೆ ಸರಿಗಿರ್ಲಿಲ್ಲ ಅಂತಂದ್ರ ಹೊಟ್ಟೆ ಹಚ್ಚಿದವನಿಗೆ ಬ್ರಹ್ಮಜ್ಞಾನ ಹೇಳಬಾರ್ದು. ಹೇಳಿದ್ರೆ ವೇಸ್ಟ್ ಆಗ್ತದೆ, ಕೇಳಕ್ ಬರಂಗಿಲ್ಲ, ಕೇಳಕ್ ಆಗಂಗಿಲ್ಲ. ಅದಕ್ಕೆ ಲೌಕಿಕ ಬದುಕನ್ನ ಈಶ್ವರ ಕೃಪೆ ಅಂತಾರೆ. ಚೆನ್ನಾಗಿ ಇಡಬೇಕಾದ್ರೆ ಲೌಕಿಕ ಬದುಕಿಗೆ ಮೊದಲು ಈಶ್ವರ ಕೃಪೆ ಆಗ್ಬೇಕು. ಎಲ್ಲ ಅನುಕೂಲಗಳು ಆಗ್ಬೇಕು ಬದುಕಿನಲ್ಲಿ. ಹೊಟ್ಟೆ, ಬಟ್ಟೆ, ಅನ್ನ, ಔಷಧಿ, ಮತ್ತಿನ್ನೇನದವಲ್ಲ, ಮನಿ ಇರ್ಲಕ್ಕ, ಇವೆಲ್ಲ ವ್ಯವಸ್ಥೆಗಳು ನಿಶ್ಚಿಂತೆ ಆದ್ಮೇಲೆ ಮುಂದೆ ಅಧ್ಯಾತ್ಮ ಮಾಡ್ಲಿಕ್ಕೆ ಮನಸ್ಸು ಬರ್ತದ. ಅದಕ್ಕೆ ದೇವರುಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ಮ ಇಹಲೋಕದಲ್ಲಿ ಭೋಗ ಬೇಕು, ಅಥವಾ ಈ ಸಂಸಾರದಲ್ಲಿ ಭೋಗ ಬೇಕು, ಮತ್ತೆ ಪರಮಾರ್ಥದಲ್ಲಿ ಮೋಕ್ಷ ಬೇಕು. ವ್ಯವಹಾರಿಕ ಬದುಕಿನಲ್ಲಿ ಭೋಗ ಬೇಕು, ಪಾರಮಾರ್ಥಿಕ ಬದುಕಿನಲ್ಲಿ ನಮಗೆ ಮೋಕ್ಷ ಬೇಕು. ಆ ಮೋಕ್ಷ ಏನದ ಈ ದೇವರುಗಳಿಂದ ಕೊಡ್ಲಿಕ್ಕಾಗಂಗಿಲ್ಲ. ಯಾಕಂದ್ರೆ ದೇವರುಗಳಿಗೆ ತಮಗೆ ಸ್ವತಃ ಮೋಕ್ಷ ಆಗಿಲ್ಲ, ನಮಗೇನು ಕೊಡ್ತಾರ? ಈ ಲೌಕಿಕ ಬದುಕಿಗೆ ಅವರು ಉಪಯೋಗ ಅದರ ಹೊರತು ಅವರನ್ನ ಗೌರವಿಸಬೇಕು, ಅವರನ್ನ ಪೂಜಿಸಬೇಕು, ಅವರನ್ನ ಆರಾಧಿಸಬೇಕು. ಯಾಕಂತಂದ್ರೆ ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳದವ. ಆ ಪಂಚಮಹಾಭೂತಗಳ ಒಂದು ಅಂಶ ನಮ್ಮ ಶರೀರ ಅದ. ಆ ಪಂಚಮಹಾಭೂತಗಳ ಮೇಲೆ ಈ ನಮ್ಮ ಶರೀರದೊಳಗಿನ ಭೂತಗಳು ಡಿಪೆಂಡ್ ಅದಾವ. ಆ ಪಂಚಮಹಾಭೂತಗಳೊಳಗಿರೋ ನೀರು ಇದ್ದಿದ್ದಿಲ್ಲ ಅಂತಂದ್ರೆ ನಮ್ಮ ಶರೀರದೊಳಗೆ ನೀರು ಸಾಲ್ತದೇನ್ರಿ?
100 ವರ್ಷ ಬದುಕ್ತೀವಿ. ನೀರು ಬೇಕು, ಬದುಕೋದಕ್ಕೆ ಭೂಮಿ ಬೇಕು, ಗಾಳಿ ಬೇಕು, ಆಕಾಶ ಬೇಕು, ಅಗ್ನಿ ಬೇಕು. ಇವೆಲ್ಲ ಪಂಚಮಹಾಭೂತಗಳಿಂದ ಅಲ್ಲೇನು ದೇವತೆಗಳು ಏನೇನದರ ಅವೆಲ್ಲ ಅಷ್ಟುದ್ರ ಕೃಪೆಯಿಂದ ಈ ಶರೀರ ಬದುಕಲಿಕ್ಕತ್ತದಲ್ಲ. ಹಿಂಗಾಗಿ ನಾವೇನ್ ಮಾಡ್ಬೇಕಾಗ್ತದ, ಈ ಶರೀರದ ಒಂದು ಅವಲಂಬನೆ ಇರುವ ತನಕ ನಾವು ಈ ಒಂದು ಕರ್ಮ ಉಪಾಸನೆಗಳನ್ನ ಮಾಡಲೇಬೇಕು. ಇದನ್ನ ನಾವು ಯಾವ ಕಾಲಕ್ಕೂ ತಪ್ಸಂಗಿಲ್ಲ. ಯಾವಾಗ ಈ ಶರೀರದ ಮುಲಾಜಿ ಇರ್ಲಾರ್ದಂಗೆ ಆಗ್ತೀವಿ, ಮೋಕ್ಷ ಹೊಂದಿ ಸದೇಹ ಮುಕ್ತಿ ವಿದೇಹ ಮುಕ್ತಿ ಅಂತ ಏನದವಲ್ಲ, ಅಜ್ಞಾನವನ್ನೆಲ್ಲ ಕಳ್ಕೊಂಡು ನಾವು ದೇಹದ ಮೇಲಿಂದ ಯಾವ ಮುಲಾಜಿಗಳು ಇರ್ಲಾರ್ದಂಗೆ ಆಗಿಬಿಡ್ತೇವಲ್ಲ, ಆವಾಗ ಜೀವನ್ಮುಕ್ತರಾಗ್ತೇವಲ್ಲ, ಆವಾಗ ಕರ್ಮ ಉಪಾಸನೆ ಮಾಡುವ ಅವಶ್ಯಕತೆ ಇಲ್ಲದಂಗೆ ಆಗ್ತೇವೆ. ಜೀವನ್ಮುಕ್ತಿ ಆದಾಗ, ಜೀವನ್ಮುಕ್ತಿ ಆದ್ಮೇಲೆ ಮುಂದೆ ದೇಹ ಅಜ್ಞಾನ. ಜೀವನ್ಮುಕ್ತಿದಾಗ ಏನಾಗ್ತದ, ಅಲ್ಲಿ ಏನಾಗ್ತದ ಅಂತಂದ್ರೆ ಕಾರಣ ಶರೀರ ಅಂದ್ರೆ ಅಜ್ಞಾನ ಶರೀರ, ಅಜ್ಞಾನ ಜಾಲ ಏನದಲ್ಲ. ಏನು ಅಜ್ಞಾನ ಜಾಲ? ನಾನು ಪರಮಾತ್ಮನನ್ನು ಅರಿಯೋದಿಲ್ಲ. ಇನ್ನ ಒಂದೇನದ, ಎರಡನೇದ್ದು ಅಸತ್ವಾಪಾದಕ ಆವರಣ, ಪರಮಾತ್ಮ ಎಂಬುವುದು ಇಲ್ಲ. ಮತ್ತು ಮೂರನೇದ್ದು ಅವಾಣಪಾದಕ ಆವರಣ, ಪರಮಾತ್ಮ ಎನ್ನೋದು ನನ್ನ ಅರಿವಿಗೆ ಬಂದಿಲ್ಲ ಅಂತೇಳಿ ನೀವು ಅಜ್ಞಾನ ಜಾಲ ಏನವಲ್ಲ ಇವೆಲ್ಲ ಅಷ್ಟು ಹೋಗ್ಬಿಡ್ತಾವ. ಅಜ್ಞಾನ ಜಾಲ ಹೋಯ್ತು, ಕಾರಣ ಶರೀರ ಹೋಯ್ತಂದ್ರೆ ಕಾರಣ ಶರೀರದ ಕಾರ್ಯ ಯಾವುದು? ಕಾರಣ ಶರೀರದ ಕಾರ್ಯ ಯಾವುದು? ಅಂತಃಕರಣ. ಮನ, ಬುದ್ಧಿ, ಚಿತ್ತ, ಆಸಕ್ತಿ, ಅಹಂಕಾರ ಏನವಲ್ಲ, ಆ ಕಾರಣನೇ ಹೋಯ್ತಂದ್ರೆ ಅದ್ರ ಕಾರ್ಯನೂ ಹೋಗ್ಬಿಡ್ತದ. ಕಾರ್ಯ ಸಹಿತ ಕಾರಣ ಏನಾಗ್ಬಿಡ್ತದ? ನಷ್ಟ ಆಗಿ ಹೋಗ್ಬಿಡ್ತದೆ. ಜೀವನ್ಮುಕ್ತನಲ್ಲಿ ಅದು ಇರಂಗಿಲ್ಲ. ಆದ್ರೂ ಸ್ಥೂಲ ಶರೀರ ಹಂಗೆ ಇರ್ತದೆ. ಸೂಕ್ಷ್ಮ ಶರೀರ, ಕಾರಣ ಶರೀರ ಎರಡೂ ಪ್ರಯತ್ನ ಪಟ್ಟು ಮೋಕ್ಷ ಹೊಂದಿ ಅದನ್ನು ಸಾಧನೆ ಮಾಡಿದ ಮೇಲೆ ಅಲ್ಲಿ ಸ್ಥೂಲ ಶರೀರ ಹಂಗೆ ಇರ್ತದೆ. ಆ ಸ್ಥೂಲ ಶರೀರ ಕಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಈ ಸೂಕ್ಷ್ಮ ಕಾರಣಗಳು ಕಳ್ಕೊಂಡು ಹೋದ್ಮೇಲೆ ನೀವು ಈ ಕರ್ಮ ಉಪಾಸನೆ ಮಾಡೋದು ಬೇಕಾಗಿಲ್ಲ. ಮತ್ತು ಸ್ಥೂಲ ಶರೀರ ಕಳ್ಕೊಳ್ಳೋಕೆ ನೀವೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅದರ ಆಯುಷ್ಯ ಮುಗಿದಾಗ ತಂತಾನೆ ಹೋಗ್ತದ. ಆ ಒಂದು ಜೀವನ್ಮುಕ್ತನಾದ ಸ್ಥಿತಿಯಲ್ಲಿ ಇನ್ನ ಕಾರಣ ಶರೀರ, ಸೂಕ್ಷ್ಮ ಶರೀರ ನಷ್ಟ ಮಾಡಿಕೊಂಡು ಮೇಲೆ ಮತ್ತ ಇನ್ನೂ ಸ್ಥೂಲ ಶರೀರ ಇರುವಾಗಲೇ ಏನು ಅವನ ಜೀವನದೊಳಗೆ ಅನುಭವಗಳಾಗಿರ್ತಾವ ಅವು ಹೇಳಿದವೇ ವೇದಗಳಾಗಿರ್ತಾವ. ಅವೇ ವೇದಗಳು, ಮತ್ತಿನ್ನೇನಿಲ್ಲ, ಅವೇ ಉಪನಿಷತ್ತುಗಳು. ಆ ಸ್ಥಿತಿಯೊಳಗೆ ಅವನಿಗೆ ದಿವ್ಯ ಅನುಭವ ಏನಾಗ್ತದ ಅದನ್ನ ವ್ಯಕ್ತಪಡಿಸ್ತಾನಲ್ಲ. ಮೋಕ್ಷ ಅಂದ್ರೆ ನಾವು ಒಮ್ಮೆ ಪೂರ ಎಲ್ಲರೂ ಮೋಕ್ಷ ಅಂದ್ರೆ ವಿಧೇಯ ಮುಕ್ತಿಯಾಗಿ ಎಲ್ಲರೂ ಬಡ ಸತ್ತು ಹೋಗಿದ್ರಂತಂದ್ರ ಈ ಜ್ಞಾನ ಯಾರು ಹೇಳಕ್ ಸಾಧ್ಯ ಇತ್ತು? ಬ್ರಹ್ಮಜ್ಞಾನ ಯಾರು ಹೇಳಕ್ ಸಾಧ್ಯ ಇತ್ತು? ಮೋಕ್ಷ ಆಗ್ಯದ ಸತ್ತ ಹೋಗ್ಬಿಟ್ರೆ ಏನ್ ಮಾಡ್ತಾರೆ? ಶರೀರಕ್ಕೆ ವಿಧೇಯ ಮುಕ್ತಿನೇ ಡೈರೆಕ್ಟ್ ಆಗಿತ್ತಂತಂದ್ರ ಈ ಬ್ರಹ್ಮಜ್ಞಾನದ ಒಂದು ಅನುಭವ ಏನದಲ್ಲ ಇದು ಹೇಳಕ್ ಸಾಧ್ಯ ಇದ್ದಿದ್ದಿಲ್ಲ. ಇದೆಲ್ಲ ಬ್ರಹ್ಮಜ್ಞಾನದ ರಾಶಿ ಎದರಿಂದ ತಯಾರಾಗ್ಯದ ಅಂದ್ರೆ ಜೀವನ್ಮುಕ್ತರಿಂದ ತಯಾರಾಗ್ಯದ. ಇದು ಅವ್ರ ಅನುಭವಗಳನ್ನ ಕೇಳಿ ಕೇಳಿ ಅದು ಹೆಂಗ್ ಮಾಡ್ಲಕ್ ಸಾಧ್ಯ ಏನು ಅನ್ನೋದು ಮಾರ್ಗದರ್ಶನ ಏನು ಕೊಟ್ಟಿರ್ತಾರಲ್ಲ, ಆ ಮಾರ್ಗದರ್ಶನವನ್ನ ಯಾರು ತಿಳ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ ಅವರಿಗೆಲ್ಲರಿಗೆ ಮುಮುಕ್ಷುಗಳು ಅಂತಾರೆ. ಮುಮುಕ್ಷುಗಳು, ಜೀವನ್ಮುಕ್ತರು, ಆಮೇಲೆ ವಿಧೇಯ ಮುಕ್ತಿ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು? ಏಲೋಕದಲ್ಲಿ ಭೋಗ ಬೇಕು ಅಂತ, ಅದಕ್ಕೆ ಕಾರಣ ಬದುಕ್ಲಕ್ ಬೇಕಲ್ಲ, ಇರ್ಲಕ್ಕ. ಏನು ಮೋಕ್ಷ ಸಾಧನೆ ಮಾಡ್ತೇವೆ ಅಂತೇಳಿ ಉಪವಾಸ ಕೂಡ್ಲಕ್ ಆಗ್ತದ? ಏನ್ ಬಟ್ಟೆ ಅವು ಏನೋ ಹಾಕೊಳ್ಳಾರ್ದೆ ಹಂಗೆ ಕೂಡ್ಲಕ್ ಆಗ್ತದ? ಅದ್ರ ಸಲುವಾಗಿ ಬೇಕಾಗ್ತದ. ಅದಕ್ಕೆ ಈ ಭೌತಿಕ ಬದುಕಿಗೆ ಅನುಕೂಲತೆಗಾಗಿ ಏಲೋಕದಲ್ಲಿ ಭೋಗ, ಪರಲೋಕದಲ್ಲಿ ಮೋಕ್ಷ, ಇವೆರಡೂ ಬೇಕಲ್ಲ. ಪರಲೋಕದಲ್ಲಿ ಮೋಕ್ಷ ಕೊಡೋರು ಯಾರು ಅಂತಂದ್ರೆ ಸದ್ಗುರುನಾಥ ಜ್ಞಾನ ಹೇಳುವ ಮೂಲಕ ತತ್ವಮಸಿ ಮಹಾವಾಕ್ಯ
ಹೇಳುವ ಮೂಲಕ ಮೋಕ್ಷ ಕೊಡ್ತಾನ. ಈಶ್ವರ ಮತ್ತು ಅವನ ಪರಿವಾರ ದೇವತೆಗಳು ಭೋಗವನ್ನು ಕೊಡ್ತಾರ. ಇಲ್ಲಿ ಏನ್ ಮಾಡ್ತೀವಿ ನಾವು, ಯಾವುದೋ ಒಂದನ್ನ ಕೆಟ್ಟದ್ದನ್ನ ಮಾಡ್ತೇವಲ್ಲ, ಆ ದೃಷ್ಟಿಕೋನ ಬಿಡ್ಬೇಕು. ನಾವು ಮೋಕ್ಷ ಸಾಧನೆ ಮಾಡ್ಲಕ್ ಹೋಗಿ ಭೋಗಕ್ಕೆ ಬೈಯೋದು. ಭೋಗ ಬಿಟ್ಟು ಬದುಕ್ಲಕ್ ಆಗ್ತದೇನ್ರಿ? ಲೌಕಿಕ ಭೋಗ ಬಿಟ್ಟು ಬದುಕ್ಲಕ್ ಆಗ್ತದ? ಮನಿ ಬಿಟ್ಟು ಎಲ್ಲರ ಹೊರಗೆ ರೋಡಿಗೆ ಅಡವೆಗೆ ಹೋಗಿ ಕೂಡ್ಲಿಕ್ಕೆ ಆಗ್ತದ? ಮನಿ ಬೇಕಾ ಬೇಡ? ಖರ್ಚಿಗೆ ರೊಕ್ಕ ಇರ್ಲಾರ್ದಂಗೆ ಇರ್ಲಕ್ ಆಗ್ತದ? ಎಂತ ಸಾಧು ಸನ್ಯಾಸಿ ಇದ್ರು ರೊಕ್ಕ ರೂಪಾಯಿ ಬೇಕಾ ಬೇಡ ಈ ಜಗತ್ತಿನಾಗ ಬದುಕಬೇಕಾದ್ರ? ಅಲ್ಲಿ ಸಂಸಾರ ಅಂತ ಎದಕ್ ಅಂದಾರ ಅನ್ನೋದೇ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಅದೇ ದೊಡ್ಡ ತಪ್ಪಾಗ್ಯದ ನಮಗ್. ಸಂಸಾರ ಅಂತ ಎದಕ್ ಅಂದಾರ? ಎದಕ್ ಅಂದಾರ್ರಿ ಸಂಸಾರ ಅಂತ? ಸಂಸಾರ ಅಂದ್ರೆ ಬರೇ ಹೆಂಡತಿ ಮಾಡ್ಕೊಂಡು ಮಕ್ಕಳು ಹಿಡಿದೇವ್ ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟು. ಅದೇ ಮತ್ತ ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ಬಂಗಾರ, ಹೊಲ, ಮನಿ, ಅಧಿಕಾರ ಇದಕ್ಕೆ ಸಂಸಾರ ಅನ್ನಂಗಿಲ್ಲ ತತ್ವಜ್ಞಾನಿಗಳು. ಇದನ್ನೇ ಸಂಸಾರ ತಿಳ್ಕೊಂಡಾರ. ಇದು ಸಂಸಾರ ಅಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ಈ ಜಗತ್ತಿನಾಗ ಇಟ್ಟ ವಿಧಿ ವಿಧಾನ ಇದು. ಈ ಜಗಕ್ಕಿಕ್ಕಿದ ವಿಧಿಯನ್ನ ಏನ್ ಮಾಡ್ಬೇಕು? ಪದ್ಧತಿ ಅಂತ. ವಿಧಿ ಅಂದ್ರೆ ಏನು? ಪದ್ಧತಿ. ಜಗತ್ತಿನಾಗ ಬದುಕಬೇಕಾದ್ರ ಈ ಶರೀರಕ್ಕ ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಏನ್ ಬೇಕಾಗ್ಯಾವಲ್ಲ, ಇದರಿಂದ ಮುಂದೆ ಸಂಸಾರದಿಂದ ಮಕ್ಕಳು, ಹೆಂಡರು, ಮಕ್ಕಳು, ಮತ್ತಿನ್ನೇನ್ ಆತವಲ್ಲ ಅದ್ರದ್ದು ಮದುವೆ, ಮುಂಜಿ, ಇದೆಲ್ಲ ಜಗತ್ತಿನಾಗ ಎಲ್ಲರೂ 4 ಮಂದಿ ಹೆಂಗ್ ಬದುಕ್ತಾರೆ ಹಂಗ್ ಬದುಕೋದಕ್ಕೆ ಇದೊಂದು ವಿಧಾನ, ಮೆಥಡ್ ಇದು ಅಷ್ಟೇ. ಆದ್ರೆ ತತ್ವಜ್ಞಾನದ ಸಂಸಾರ ಯಾವುದು? ಇದು ಏನದ? ಜಗಕ್ಕಿಕ್ಕಿದ ವಿಧಿಯ ಸಂಸಾರ ಇದು. ನೀವು ಅನ್ಕೊಳ್ಳೋದು ಹೆಂಡತಿ ಮಕ್ಕಳು ಇದೆಲ್ಲ ಜಗಕ್ಕಿಕ್ಕಿದ ವಿಧಿ ಅಂದ್ರೆ ಒಂದು ಪದ್ಧತಿ ಇದು. ಈ ಪದ್ಧತಿ ಬಿಟ್ಟು ಎಲ್ಲಿ ಹೋಗ್ಲಕ್ ಸಾಧ್ಯ ಅದ? ಏನಾರ ಗಡ್ಡೆ ಗೆಣಸು ತಿಂದು ಅರಣ್ಯದಾಗ ಬದುಕೋದಕ್ಕ ಆಗಿನ ಕಾಲದಾಗ ಹಂಗಿತ್ತು ವ್ಯವಸ್ಥೆ. ಮನೆಗಿದ್ರು ಅಡವಿ ಇದ್ದಂಗೆ ಇತ್ತು, ಅಡವೆಗಿದ್ರು ಅಡವಿ ಇದ್ದಂಗೆ ಇತ್ತು. ಆಗಿನ ಮನೆಗಳು ಹಂಗೆ ಇದ್ದು. ಹೌದಾ ಇಲ್ರಿ? ಅಡವೆಗೆ ಇದ್ರು ಅವರೆಲ್ಲ ಮೊದಲು. ಈ ತರ ಬಂಗ್ಲೆ ಮಾಡ್ಕೊಂಡು ಸಿಟಿ ಊರು ಮಾಡ್ಕೊಂಡು ಎಲ್ಲಿದ್ರು ಅವಾಗ? ಅವ್ರ ಕಾಲದಾಗ ಹಂಗಿತ್ತು, ಇದ್ರು. ಈಗೆಲ್ಲ ವ್ಯವಸ್ಥೆ ಇಷ್ಟೆಲ್ಲ ಚಂದ ಮಾಡ್ಕೊಂಡ್ಕೆ ಈಗ ಮತ್ತೋಗಿ ಅಡವೆಗಿರ್ತಾರೆ ಯಾರ. ಇಲ್ಲಿ ತತ್ವಜ್ಞಾನದ ಸಂಸಾರ ಅಂತಂದ್ರ ಜನನ, ಉಪಜೀವನ, ಮರಣ, ಪಾಪ ಕರ್ಮದ ಕರ್ತೃತ್ವ ಮತ್ತೆ ಸುಖ ದುಃಖಗಳ ಭೋಕ್ತೃತ್ವ. ಇವೆಲ್ಲ ಏನದವ? ನಾನು ನಾನು ನಾನು, ಅಹಂ ದುಃಖಿ, ಅಹಂ ಸುಖಿ ಅಂತೇಳಿ ಅಹಂಕಾರ, ಮತ್ತೆ ನನ್ನದು ನನ್ನದು ಅನ್ನೋ ಮಮಕಾರ. ಇವು ಏನದವ? ಅಜ್ಞಾನ ಏನದಲ್ಲ, ಇದು ಸಂಸಾರ. ಇದೇ ನಾನು ಹುಟ್ಟವನು ನಾನು, ಸಾಯವನು ನಾನು, ಇಲ್ಲಿ ಉಪಜೀವನ ನಡೆಸಿದವನು ನಾನು, ಕರ್ಮಗಳ ಕರ್ತೃ ನಾನು, ಸುಖ ದುಃಖಗಳ ಭೋಕ್ತೃ ನಾನು. ಈ ಜಗತ್ತಿನಲ್ಲಿ ಲೌಕಿಕ ಭೋಗಭಾಗ್ಯಗಳೆಲ್ಲ ನನ್ನ ಪಾಲಿಗೆ ಆಗಬೇಕು, ನನ್ನವು ನನ್ನವು, ನಾನು ನಾನು ಅಂತ. ಇದು ಸಂಸಾರ. ಈ ಅಜ್ಞಾನ ಕಳ್ಕೊಂಡು ಬದುಕಲಕ್ಕೂ ಸಾಧ್ಯ ಅದ. ಇದನ್ನು ಬಿಟ್ಟು ಬದುಕಲಿಕ್ಕೆ ಆಗಂಗಿಲ್ಲ ಅನ್ನಂಗಿಲ್ಲ. ಜ್ಞಾನಿಯಾಗಿ ಕೂಡ ಬದುಕಲಿಕ್ಕೆ ಸಾಧ್ಯ ಅದ. ಅದೇ ಜೀವನ್ಮುಕ್ತ ಸ್ಥಿತಿ, ಜ್ಞಾನಿಯ ಬದುಕು. ಅದೇ ನಿಜವಾದ ಬದುಕು. ಹಿಂಗಾಗಿ ನಾವೇನ್ ಮಾಡ್ತೀವಿ? ಲೌಕಿಕ ಬದುಕು, ಲೌಕಿಕ ಭೋಗಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ದೇವರುಗಳನ್ನ ನಾವು ಕೀಳಾಗಿ ಕಾಣೋದು. ಮೋಕ್ಷ ಕೊಡ ಗುರುನೇ ಶ್ರೇಷ್ಠ, ನಾವು ಹಿಡಿದ ದಾರಿನೇ ಶ್ರೇಷ್ಠ ಅಂತ ಹೇಳಿಕೆ ಅದನ್ನ ಬಹಳ ಮೇಲಂತ ತಿಳ್ಕೊಳ್ಳೋದು. ಹಿಂಗಿಲ್ಲ. ಜೀವನದೊಳಗೆ ಅದನ್ನು ಬೇಕು, ಇದನ್ನು ಬೇಕು, ಎಲ್ಲ ಬೇಕು, ಎಲ್ಲ ಮಾಡ್ಬೇಕು. ಎಲ್ಲ ಮಾಡ್ಕೊತೆ ಮೋಕ್ಷ ಹೊಂದಬೇಕು. ಲೌಕಿಕ ಪರಮಾರ್ಥ ಎರಡನ್ನೂ ಸಮತೋಲನದಿಂದ ಯಾರು ನೋಡ್ಕೊಂಡು ಹೋಗ್ತಾರೋ ಅವರೇ ಜಾಣರು. ಕೆಲವೊಬ್ರು ಏನ್ ಮಾಡ್ಯಾರ? ಲೌಕಿಕವನ್ನೇ ಅತಿ ಭೋಗ ಮಾಡ್ಲಕ್ ಹೋಗಿ ಯೋಗವನ್ನ ಕೈ ಬಿಟ್ಬಿಟ್ಟಾರ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಎಲ್ಲ ಕೈ ಬಿಟ್ಬಿಟ್ಟಾರ. ಇನ್ನೊಂದಿಷ್ಟು ಮಂದಿ ಯೋಗ ಮಾಡ್ಲಕ್ ಹೋಗಿ ಭೋಗವನ್ನ ಕೈ ಬಿಟ್ಟಾರ. ಎರಡೂ ಏನದಾವ? ಕ್ಯಾಂಡಿಡೇಟ್ಗಳು, ಬ್ಯಾಲೆನ್ಸ್ ಔಟ್ ಆದ ಕ್ಯಾಂಡಿಡೇಟ್ಗಳು. ಇವೆಲ್ಲ ಬ್ಯಾಲೆನ್ಸ್ ಔಟ್ ಕ್ಯಾಂಡಿಡೇಟ್ಗಳು. ಅವೆರಡನ್ನ ಸಮನಾಗಿ ಯಾರು ಮಾಡ್ಕೊಂಡು ಹೋಗ್ತಾರ ಅವರು
ನಿಜವಾದ ಸಾಧಕರು ಅವರಿಗೆ ನಿಜವಾದ ಮೋಕ್ಷ ಆಗ್ತದೆ. ಒಪ್ಪುತ್ತೀರ ಇದು? ಏನಿಲ್ಲ. ಯಾರ್ಯಾರು ತತ್ವಜ್ಞಾನ ಹೇಳ್ಯಾರ ಅವ್ರು ಯಾರು? ಈಗ ಅರ್ಜುನ, ಕೃಷ್ಣ ಇವರು ಜಗತ್ತಿಗೆ ಭಗವದ್ಗೀತೆ ಕೊಟ್ಟರ. ಅವ್ರೇನು ಸನ್ಯಾಸಿಗಳ ಏನ್ರಿ ಅವರು? ಜಗತ್ತಿಗೆ ಭಗವದ್ಗೀತೆ ಕೊಟ್ಟಾರಲ್ಲ, ಅವ್ರು ಸನ್ಯಾಸಿಗಳೇನ್ರಿ ಅವರು? ಆಧ್ಯಾತ್ಮ ಹೇಳ್ಯಾರಿಲ್ಲ ಅವ್ರು? ಆಧ್ಯಾತ್ಮ ಮಾರ್ಗದಾಗ ಇದ್ರ ಇಲ್ಲ ಅವ್ರು? ಎಲ್ಲಿ ತತ್ವಜ್ಞಾನ ಹುಟ್ಟ್ಯಾದ ಅಂತಂದ್ರ ಇವೆಲ್ಲ ಏನು ಇವರು ವೇದ, ಆಗಮ, ಉಪನಿಷತ್ತು ಇಂಥವೆಲ್ಲ ಕೂತು ಚಿಂತನೆ ಮಾಡಿದವರು ಅವರು ಏನು ಅವ್ರು ಸನ್ಯಾಸಿಗಳಿದ್ರೇನ್ರಿ ಅಲ್ಲಿ? ಎಲ್ಲಿ ಸನ್ಯಾಸಿಗಳಿದ್ರು? ಎಲ್ಲರೂ ಸಂಸಾರದಲ್ಲಿರ್ತಾರ. ಎಲ್ಲೋ ಕೆಲವೊಬ್ಬರು ನಿವೃತ್ತಿ ಮಾರ್ಗದ ಎಲ್ಲೋ ಕೆಲವೊಬ್ಬರು ಅಷ್ಟೇ. ಬಸವಾದಿ ಶರಣರು, ಆ ಪ್ರಭುದೇವರು, ಅಕ್ಕಮಹಾದೇವಿ, ಸಿದ್ದರಾಮೇಶ್ವರ ಒಂದಿಬ್ಬರು ಮೂವರು ಬಿಟ್ಟರು ಉಳಿದವರು ಎಲ್ಲರೂ ಗೃಹಸ್ಥರಾಗಿದ್ದಾರೆ. ಹೀಗಾಗಿ ಅವರಿಗೆ ಇಷ್ಟ ಇಲ್ಲ ಅಂತೇಳಿ ಬಿಟ್ಟಿರ್ಬಹುದೇ ಹೊರತು ಅದು ಬಿಟ್ಟದ್ದೇನು ದೊಡ್ಡ ಘನಕಾರ್ಯ ಅಲ್ಲ. ಆದರೆ ಈ ಶರೀರದ ಪೋಷಣೆಗಾಗಿ ನಾವು ಏನ್ ಮಾಡ್ತೀವಿ ಅದೆಲ್ಲ ಈ ಒಂದು ಜಗಕ್ಕಿಕ್ಕಿದ ವಿಧಿಯ ಸಂಸಾರನೇ ಅದು. ಅದಕ್ಕೆ ಈ ದೇವತೆಗಳು, ದೇವರು ಅಂತ ಏನದವಲ್ಲ, ಅವುಗಳನ್ನ ಗೌರವಿಸುವುದು ನಮ್ಮ ಕರ್ತವ್ಯ. ಅವುಗಳನ್ನ ಗೌರವಿಸಬೇಕು. ಯಾಕಂದ್ರೆ ಲೌಕಿಕ ಭೋಗ ಭಾಗ್ಯಗಳ ಸಲುವಾಗಿ ಅವುಗಳನ್ನ ನಾವು ಗೌರವಿಸಲೇಬೇಕು. ಲೌಕಿಕವಾದ ಬದುಕು ಅಂತ ನಮಗೊಂದು ಆದಲ್ಲ, ಅದರ ಸಲುವಾಗಿ ನಾವು ಈ ದೇವತೆಗಳನ್ನ ಗೌರವಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಮತ್ತೇನ್ ಮಾಡಬೇಕು? ಬ್ರಹ್ಮಜ್ಞಾನ ಸಾಧನೆಯಲ್ಲಿ ತೊಡಗಿರಬೇಕು. ಸದ್ಗುರುವಿನ ಬಳಿ ನಮ್ಮ ಸಾಧನೆ ನಿರಂತರವಾಗಿ ನಡೆಸಿರಬೇಕು. ಮತ್ತ ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ. ಅದಕ್ಕೆ ಈ ಶಂಕರಾಚಾರ್ಯರು ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತಂದ್ರು. ಏನದು ಸತ್ಸಂಗದಿಂದ ಏನಾಗ್ತದೆ ಅಂದ್ರೆ ಈ ಒಂದು ಮೋಕ್ಷ ಅನ್ನೋದು ಸುಲಭವಾಗ್ತದೆ. ಈಗ ನಾವು ಪ್ರತಿನಿತ್ಯ ಬೆಳಿಗ್ಗೆ ಎಲ್ಲ ಸಜ್ಜನರ ಸಂಘದಲ್ಲಿ ಕುಳಿತು ನಾವೇನ್ ಚಿಂತನೆ ಮಾಡ್ತೀವಲ್ಲ, ಇದು ಮೋಕ್ಷ ಸುಲಭ ಆಗ್ತದೆ, ಶೀಘ್ರ ಆಗ್ತದೆ. ನಿಸ್ಸಂಗತ್ವೇ ಅಂತಂದ್ರೆ ಏನೆಲ್ಲ ಸಂಸಾರ ಸಂಘ ಬಿಟ್ಟು ಹೋಗಂಗ ಆಗೋದಕ್ಕೆ ನಿಸ್ಸಂಗ ಅನ್ನಲ್ಲ. ಈ ಸಂಸಾರದೊಳಗೆ ನಾನು ನನ್ನದು ಅನ್ನೋ ಹಪಹಪಿ ಅದಲ್ಲ, ಅದು ಹೋಗ್ಬೇಕು. ನಿಸ್ಸಂಗ ಅಂದ್ರೆ ಇನ್ನೆಲ್ಲ ಒಟ್ಟು ಬಿಟ್ಟು ಹೋಗೋದಲ್ಲ. ಈ ಸಂಸಾರ ಬದುಕಿನಲ್ಲಿ, ಲೌಕಿಕ ಬದುಕಿನಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಸಹಿತ ಸುಖ ದುಃಖಗಳು ಅನುಭವಿಸಲಾರ್ದಂಗ ಆಗವ ಆತವ, ಹೋಗವ ಹೋತವ, ಆಗಬಾರ್ದು ಆಗಿಲ್ಲ, ಹೋಗಬಾರ್ದು ಹೋಗಿಲ್ಲ ಅನ್ನಂಗ ನಿಚಿಂತೆ ಆಗಿರೋಂಥದ್ದೇ ನಿಸ್ಸಂಗತ್ವ. ಸತ್ಸಂಗಕ್ಕೆ ಬಂದಂಗೆಲ್ಲ ಏನಾಗ್ತದ, ನಮಗ ಈ ಸಂಸಾರಿಕ ಬದುಕು, ಲೌಕಿಕ ಬದುಕು, ಕಣ್ಣಿಗೆ ಕಾಣುವ ದೃಶ್ಯಗಳು, ಇಲ್ಲಿರುವ ಜೀವಿಗಳು, ಇಲ್ಲಿರುವ ವಸ್ತುಗಳು, ಇಲ್ಲಿರುವ ಭೋಗ ಭಾಗ್ಯಗಳು, ಇವೆಲ್ಲ ಏನದವ ಒಂದು ದಿನ ಅವೇನ್ ನಮ್ಮ ಸಂಗಟ ಬರ್ತಾವ? ಅವೇನ್ ನಮ್ಮ ಸಂಗಟ ಕರ್ಕೊಂಡು ಹೋಗ್ತಿವೆ? ಮತ್ತೆ ನಾವೇನಾರ ಅವನ್ ಭೋಗಿಸ್ಕೊತ ಇಲ್ಲೇ ಇರ್ತೀವ? ಒಂದಿನ ಅವರೇ ನಮ್ಮ ಕೈ ಬಿಟ್ಟು ಹೋಗ್ತಾವ, ಒಂದಿನ ನಾವರೇ ಇವನ್ನೆಲ್ಲ ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತೀವಿ. ಇದನ್ನ ಅರ್ಥ ಮಾಡ್ಕೊಂಡು ಇವ್ರ ಮ್ಯಾಲಿಂದ ಹಪಾಪಿ ಏನು ಕಡಿಮೆ ಮಾಡ್ಕೋತೀವಲ್ಲ, ಅದೇ ನಿಸ್ಸಂಗತ್ವ. ಎಲ್ಲ ಇದ್ದೂನು ನಮ್ಮಲ್ಲಿ ಏನದ ಅಂತಂದ್ರೆ ಎಲ್ಲ ಇದ್ದು ಇಲ್ಲದಂಗಿರೋದು. ಪರಮಾತ್ಮ ಇದ್ದು ನಮಗ ಗೊತ್ತಿಲ್ಲದಂಗೆ ಹೆಂಗದನ ಹಂಗೆ ಈ ಲೌಕಿಕ ಬದುಕಿನೊಳಗೆ ಸಹಿತ
ಎಲ್ಲ ಇದ್ದೂ ಇಲ್ಲದಂಗಿರೋದು. ಅದೇ ನಿಸ್ಸಂಗತ್ವ. ಇಲ್ಲದಿಲ್ಲಂಗಲ್ಲ, ಇದ್ದು ಇಲ್ಲದಂಗಿರೋದು, ಎಲ್ಲ ಇದ್ದು ಇಲ್ಲದಂಗಿರೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ನಿರ್ಮೋಹತ್ವಂ ಅಂತಂದ್ರೆ ಮೋಹ ನಾಶ ಆಗೋದಕ್ಕೆ ಮೋಕ್ಷ ಅಂತಾರೆ, ಮೋಹ ಕ್ಷಯ ಆಗೋದಕ್ಕೆ ಮೋಕ್ಷ ಅಂತಾರೆ. ನಿರ್ಮೋಹ ಅಂತಂದ್ರೆ ಮೋಹ ಒಂದೇ ಹೇಳ್ಯಾರವ್ರು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅವೆಲ್ಲ ಒಂದೇ ಫ್ಯಾಮಿಲಿ. ಅವೆಲ್ಲ ಸ್ವಚ್ಛ ಆಗೋದಕ್ಕೆ ಏನಂತಾರ? ನಿರ್ಮಲ ಚಿತ್ತ ಸಾಧನೆ. ನಮ್ಗಿನ್ನ ಸಿಟ್ಟು ಬರ್ಲಕತ್ತದ ಅಂತಂದ್ರ, ನಮ್ಗಿನ್ನೂ ಅಹಂಕಾರ ಬರ್ಲಕತ್ತದ, ನಮ್ಗೆ ಸಂಶಯ ಬರ್ಲಕತ್ತದ, ನಮ್ಗಿನ್ನ ಜಗಳ ಗಂಟೆ ಬುದ್ಧಿ ಬರ್ಲಕತ್ತದ ಅಂತಂದ್ರೆ ಏನದ? ಅದ್ರ ಲಕ್ಷಣ ಏನು? ನಿರ್ಮಲ ಚಿತ್ತ ಇಲ್ಲ ಅಂತ ಇವ್ರ ಚಿತ್ತದೊಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲ ಅದಾವಂತ. ಅದಕ್ಕೇನಾಗಬೇಕು? ನಿಸ್ಸಂಗತ್ವೇ ನಿರ್ಮೋಹತ್ವ. ನಿರ್ಮೋಹ ಅಂತಂದ್ರೆ ಏನಾಗ್ತದ? ನಿರ್ಮಲ ಚಿತ್ತ ಸಾಧನೆ ಆಗ್ತದ. ಯಾವಾಗ ನೀವು ಈ ಸಂಸಾರಿಕ ಏನು ಭೋಗ ಭಾಗ್ಯಗಳಲ್ಲಿ ನಾನು ನನ್ನದು ಅನ್ನೋದು ಕಳ್ಕೊಂಡು ನಿರಹಂಕಾರಿಗಳು ನಿರ್ಮಮಕಾರಿಗಳೇನು ಆಗ್ತಿರಲ್ಲ, ಆವಾಗ ಏನಾಗ್ತದ? ನಿರ್ಮಲ ಚಿತ್ತ ಸಾಧನೆ ಆಗ್ತದ. ಮುಂದೇನಾಗ್ಯಾನ? ನಿರ್ಮಲ ಚಿತ್ತ ಸಾಧನೆ ಆದಾಗ ಏನಾಗ್ತದಪ್ಪ ಅಂತಂದ್ರ ನಿಶ್ಚಲ ತತ್ವ. ನಿಶ್ಚಲ ತತ್ವ ಅಂದ್ರೆ ನಿಶ್ಚಲ ಚಿತ್ತ ಸಾಧನೆ ಆಗ್ತದ. ಅವಾಗ ನಿರ್ಮಲ ನಿಶ್ಚಲ, ನಿರ್ಮೋಹ ಆಗದೆ ನಿರ್ಮಲ. ನಿರ್ಮೋಹ ಆಗ್ಲಾರ್ದೆ ನಿಶ್ಚಲ ಆಗ್ಲಕ್ ಬರಂಗಿಲ್ಲ. ಅದಕ್ಕೆ ನಿರ್ಮೋಹ ಆದ್ಮೇಲೆ ನಿಶ್ಚಲ ಆಗ್ತದ. ಅದಕ್ಕೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆದ್ಮೇಲೆ ಮುಂದೇನಾಗ್ತದ? ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಯಾವಾಗ ನಿಶ್ಚಲ ಆಗ್ತದ ಆವಾಗ ಏನಾಗ್ತದ? ಜೀವನ್ ಮುಕ್ತಿ. ಅಂತಂದ್ರೆ ಏನಾಗ್ತದ? ಜೀವನ್ ಮುಕ್ತಿ ಅಂದ್ರೆ ಏನಾಗ್ತದ? ಜೀವನ್ ಮುಕ್ತಿ ಅಂತಂದ್ರೆ ಏನಾಗ್ತದ ಅಂತಂದ್ರೆ ಕಾರಣ ಸಹಿತ ಕಾರ್ಯ ನಷ್ಟ ಆಗ್ತದೆ. ಕಾರಣ ಶರೀರ ಪ್ಲಸ್ ಅದರ ಕಾರ್ಯ ಅಂತಃಕರಣ ನಷ್ಟ ಆಗ್ತದೆ. ಆ ನಷ್ಟ ಆದಾಗ ಏನಾಗ್ತದ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಯಾವಾಗ ಆಗ್ತದ? ಜೀವನ್ ಮುಕ್ತಿ ಆದಾಗ ಆಗ್ತದೆ. ಒಂದು ಸುಂದರವಾದಂತ ವಿಚಾರ ಹೌದಲ್ರಿ ಇದು? ಹೆಂಗ? ಮತ್ತೇನು ಹೇಳ್ಬೇಕಾ? ಯಾರು? ಏನಾದ್ರು ಮಾತಾಡೋದೇನ್ರಿ? ಏನಾರೇ ಬರೋಬರದರಿ? ಏನಾರ ಇದಕ್ಕೆ ಸಂಬಂಧಪಟ್ಟಂತ ಹೇಳ್ಬೇಕಾದ್ರ? ಹನುಮಪ್ಪ ಐಹೊಳಿಯವರು ಬರ್ಲಿಲ್ಲ ಸತ್ಸಂಗಕ್ಕೆ. ಅದಿರಪ್ಪ ಗುರುಗಳೇ? ಶರಣಾರ್ಥಿ ಬರಲೇ ಇಲ್ಲಲ್ಲಪ್ಪ ಯಪ್ಪ. ಕಣ್ಣಿನ ತ್ರಾಸಾಗಿದ್ದಕ್ಕ ಏನಾಗ್ಯದ್ರಿ, ನಮ್ಮ ಹೆರಕಲ್ ಗುರುಗಳು ಬರ್ಬೇಕು ಅಂತ ಹೇಳಿದ್ರಿಂದ ಅವ್ರಂತೆ ಹೋಗಿದ್ರಿ. ಓದು ಕೂಡ ಬಟ್ ಮನೆ ಒಳಗ ಬ್ಯಾಡ ಅಂತ ಹೇಳ್ಬಿಟ್ಟಾರೆ. ಮನೆ ಹೋಗಿ ಮನ್ಯಾಗ ಇದು ಮಾಡಾಕತ್ತಿದ್ರಿ ಅಪ್ಪರ. ಬ್ಯಾಡ, ಇಲ್ಲಿ ಮತ್ತಿನ್ನ ಹೋದ
ಹ್ಮ್ ಅಪ್ಪರ ಗಾಡಿ ಮಾಡ್ಕೊಂಡು ಹೋಗೋರು ಅಂತ ಹೇಳ್ತಾರೆ. ಮನ್ಯಾಗನ ಒತ್ತಾಯ ಮಾಡಿದ್ರು ಹುಡುಗಿ ಏನ್ ಮಾಡ್ತಿದ್ದೆ ಅಂದ್ರೆ ಹಿಂಗಾಗಿ ಗುರುಗಳೇ ತಮ್ಮ ದರ್ಶನ ಇಲ್ಲೇ ತೋರಿಸ್ಬಿಡ್ರಪ್ಪ. ವಿಡಿಯೋ ಆನ್ ಮಾಡ್ರಿ. ದರ್ಶನ ಆಕೈತಂದ್ರೆ ಯಾರಂತ ಬಾಡಿ ದರ್ಶನ ಆಗುತ್ತೆ, ಮುಖ ದರ್ಶನ ಆಗಲಿ. ವಿಡಿಯೋ ಆನ್ ಮಾಡ್ರಿ. ಕೆಂಪದ ಬಾಜು ಇರೋದ ಒಂದು ಕತ್ರಿ ಇರಲ್ರಿ, ಅದನ್ನ ಓಪನ್ ಮಾಡ್ರಿ, ನಿಮ್ದು ದರ್ಶನ ಆಗ್ತದೆ. ಕೆಂಪದ ಒಂದ್ ಚೌಕನ್ ಮಾಡಿ ನಡಬರ್ಕ ಕತ್ರಿ ಕೊಟ್ಟಾರ ನೋಡ್ರಿ, ಒಂದು ಗೆರಿ ಕೊಟ್ಟಾರ ನೋಡ್ರಿ, ಅದು ಮಾಡಿ ಫೋಟೋ ವಿಡಿಯೋ ಅಂತ ಇರ್ತಾವ ನೋಡ್ರಿ. ವಿಡಿಯೋ ಟೈಪ್ ಅದ ನೋಡ್ರಿ. ನಮ್ಮ ಮನೆ ಸರಿಯಾಗಿ ವಿಡಿಯೋ ಮಾಡಿ ಸಂಬಂಧ ಇವರು ಹೆರಕಲ್ ಗುರುಗಳು ಕೂಡ ಎಲ್ಲ ಅವ್ರ ಜೋಡಿ ಇಬ್ರು ಕೂಡ ಬರ್ತಿದ್ರಿ ಅವರು. ಈ ಸಾಯಿದ ಮೊಬ್ಬ ನಾಳೆ ಯಾರು ತಿಳ್ಕೊಡ್ರಿ, ನಾಳೆ ಯಾರು ತಿಳ್ಕೊಡ್ರಿ ಗೊತ್ತಾಗ್ತದೆ. ನಿಮ್ಮ ಫೋಟೋ ನಿಮ್ಗ ಒಂದು ನಿಶ್ಚಲ್ ದಾಸರ ಬಹಳ ಸಂತೋಷ ಆಗಿತ್ತು ನಮಗೆ. ಯಾಕಂದ್ರೆ ದರ್ಶನ ಸಂಭಾಷಣೆ ಮೂರು ಹಾಕಿದ್ರು ನಮ್ಗೆ ಕಾರ್ಯಕ್ರಮ ಬಂದಾಡ್ರಪ್ಪ. ಒಟ್ಟಂತ ಸಾಹಿತ್ಯ ನಮ್ಮ ಮನ್ಯಾಗ ವರ್ಷ ಭಾಳ ಇದು ಮಾಡಾಕಿರ್ತೀರಿ ಅಪ್ಪರ. ಅದ್ರ ಸಲ ಅಲ್ಲಿ ಬಂದಿದ್ರೆ ಎಲ್ಲ ಬರೋಬ್ಬರಿ ಆಗ್ತಿದ್ರು. ಅಲ್ಲಿ ಬಂದಿದ್ರೆ ಎಲ್ಲ ಅಷ್ಟೆಲ್ಲ ಮಾಯ ಆಗ್ತದೆ. ನಮ್ದೆಲ್ಲ ಮನಸ್ಸಿತ್ರಿ ಅಪ್ಪರ. ಮನ್ಯಾಗ ಭಾಳ ಇದು ಮಾಡಾಕಿರ್ತಿದ್ರು. ಮತ್ತೇನು ಆರೋಗ್ಯ ಮುಖ್ಯ. ಮೊದಲು ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಉಳಿದಕ್ಕೆಲ್ಲ ಮಾಡ್ಲಿಕ್ಕೆ ಬರ್ತದೆ. ಮೊದಲು ಆರೋಗ್ಯ ಚಂದ ಇಟ್ಕೋಬೇಕು. ನಿಮ್ಮದು ಫೋಟೋ ನಿಶ್ಚಲ್ ದಾಸರ ಫೋಟೋ, ದಾಸಿಮಾರ್ಯರ ಫೋಟೋ, ಒಂದು ಶಲ್ಲೆ ನಿಮ್ಗ ಮತ್ತ ಹೆರ್ಕಲ್ ಗುರುಗಳಿಗೆ ಶಾರ್ಟ್ಲಿ ಕಳಿಸ್ತೀವಿ. ಬರ್ತದ ಸಿಗ್ತದ, ನಿಮಗೆ ಬರ್ತದ. ಅದು ಏನಾಗ್ಯದ ಇಲ್ಲ ಕಳ್ಸ ಇಲ್ಲ, ಅದು ನಿಮ್ಮ ಸಲುವಾಗಿ ಇಲ್ಲಿ ಕವರ್ನಾಗ ಹಾಕಿಟ್ಟಿನಿ. ಬರ್ತದ, ಆ ಕಡೆ ಬಂದಾಗ ನಿಮ್ಗೆ ತಲುಪಿಸ್ತೀವಿ. ಬರ್ತದ. ಮತ್ತೆ ಈ ಮೊನ್ನೆ ಕಾರ್ಯಕ್ರಮದ ಬಗ್ಗೆ ಯಾರು ಏನಾರ ಅನುಭವಗಳು ಹೇಳ್ಬೇಕಾ? ಇವ್ರು ಯಾರು ಅಟೆಂಡ್ ಆದವರು ತಮ್ಮ ಅನುಭವಗಳು ಏನಾರ ಹೇಳೋರದಾರೇನಂತ. ಅಟೆಂಡ್ ಆದವರು
ಯಾರಾದರೂ ಏನಾದರೂ ಮೊನ್ನೆ ಕಾರ್ಯಕ್ರಮದ ಬಗ್ಗೆ ಏನಾದರೂ ಹೇಳೋರಿದ್ದೀರಾ? ಮತ್ತೆ ಇವತ್ತೇ ಹೇಳ್ಬೇಕಂತಿಲ್ಲ, ಯಾಕಂದ್ರೆ ಇದು ನಿಮಗ ಅನಿರೀಕ್ಷಿತವಾದಂತ ಪ್ರಶ್ನೆ. ಈ ತರ ಕೇಳ್ತಾರತ್ತ ನಿಮಗೆ ಗೊತ್ತಿಲ್ಲ, ಅನಿರೀಕ್ಷಿತವಾಗಿದ್ದಕ್ಕ ಈಗ ನಿಮ್ಮ ಮನಸ್ಸು ತಯಾರಾಗಿಲ್ಲ, ಕೇಳೋದಕ್ಕೆ ಕೂತದ, ಅದಕ್ಕೆ ಹೇಳಂದ್ರೆ ಏನ್ ಹೇಳ್ಬೇಕು ಪಾಪ ಅದು. ಅದಕ್ಕೆ ನೀವೇನ್ ಮಾಡ್ರಿ, ನಿಮ್ಮ ಅನುಭವಗಳನ್ನ ಪ್ರತಿನಿತ್ಯ ಇಬ್ಬಿಬ್ರು ಏನ್ ಮಾಡ್ಬೇಕು, ಮೊನ್ನೆ ಸತ್ಸಂಗಕ್ಕೆ ಹೋಗಿದ್ದೇವಲ್ಲ ವಾರ್ಷಿಕೋತ್ಸವ, 3ನೇ ವಾರ್ಷಿಕೋತ್ಸವಕ್ಕ ಯಾರ್ಯಾರು ಬಂದಿದ್ರಿ, ನಿಮ್ಮ ಅನುಭವಗಳು ಏನೇನದವ, ಪ್ರತಿನಿತ್ಯ ಇಬ್ಬಿಬ್ರು ನಿಮ್ಮ ಅನುಭವಗಳನ್ನು ಹೇಳ್ಬೇಕು. ಹೇಳಕ್ಕಾಗ್ತದ? ಹೇಳ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ವ್ಯಕ್ತಪಡಿಸ್ಬೇಕಲ್ಲ, ಏನಾಗ್ಯದ ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಚಲೋ ಆಯ್ತು, ಕೆಟ್ಟಾಯ್ತು, ಬೇಸರ ಆಯ್ತು, ಸಿಟ್ಟು ಬಂತು, ಆನಂದ ಆಯ್ತು, ಏನಾರ ಒಂದು ನಿಮ್ಗೆ ಆದ ಅನುಭವ ಹೇಳ್ಬೇಕಲ್ಲ. ವ್ಯಕ್ತಪಡಿಸ್ಬೇಕು, ಅದು ಒಂದು ಕೆಲಸ ಆಗ್ಬೇಕಾಗ್ಯದ. ಮತ್ತಿವ್ರು ಯಾರು, ಡಾಕ್ಟರ್ ಕಾಜ್ಗಾರ್ ಮೂಡಲ್ಗಿ, ಏನ್ ಇವ್ರದ್ದು ಪರಿಸ್ಥಿತಿ? ನಮಸ್ಕಾರ. ಏನ್ ನಿಮ್ದು ಪರಿಸ್ಥಿತಿ? ನೀವೇನು ಕಾರ್ಯಕ್ರಮಕ್ಕೂ ಬರಲಿಲ್ಲ, ಮತ್ತೆ ನಿಮ್ಮ ದೇಣಿಗೆ ಕೂಡ ಕಾರ್ಯಕ್ರಮಕ್ಕೇನು ಕಳಿಸ್ಲಿಲ್ಲ, ಮತ್ತೆ ಬರೋದು ಬಿಡ್ತಾ ಇಲ್ಲ. ಏನ್ ನಿಮ್ದು? ಎಲ್ಲರ ಜೊತೆಗೆ ನೀವು ಇರ್ಲಿಕ್ಕೆ ಆಗ್ತದ ಇಲ್ಲ? ಇದ್ದ ಮೇಲೆ ಮತ್ತೆ ಎಲ್ಲರ ಹಂಗ ನೀವು ನಡ್ಕೋಬೇಕಾ ಬೇಡ? ಕಣ್ಣು ಆಪರೇಷನ್ ಆಗಿದ್ದು ಬೇರೆ, ಸಮಸ್ಯೆಗಳು ಲೌಕಿಕವಾಗಿ ಇರ್ತಾವ. ಇಲ್ಲಿ ಕಾರ್ಯಕ್ರಮದಾಗ ಅಟೆಂಡ್ ಆಗಲಿಲ್ಲ ಅಂದ್ರೆ ನಿಮ್ ದೇಣಿಗೆ ಆದ್ರೂ ಕಳಿಸ್ಬೇಕಾ ಬೇಡ? ಯಾರು ಮಾತಾಡ್ಲಕತ್ತೀರಿ? ನೀವು ಹೊರಗದಿರೋ ಒಳಗದಿರೋ ಏನದಿರೋ, ಒಟ್ಟ ನೀವು ಏನದಂತಂದ್ರ ಈ ರೀತಿ ಮಾಡಿದ್ದು ಸರಿನಾ? ಕ್ಷಮೆ ಇರಂಗಿಲ್ಲ, ಕ್ಷಮೆ ಇರಂಗಿಲ್ಲ. ಯಾಕಂದ್ರೆ ಕ್ಷಮೆ ಕೇಳೋದು ಪ್ರಶ್ನೆನೇ ಇಲ್ಲ ಅಲ್ಲಿ. ಎಲ್ಲರೂ ಹೆಂಗ ನಡ್ಕೊಳಕತ್ತಾರ ಅದ್ರಂಗ ನಿಮ್ಗೆ ನಡ್ಕೊಳಕ್ ಆಗ್ತದ ಇಲ್ಲ? ನೀವು ಒಬ್ರು ಸೆಪರೇಟ್ ಆಗಿ ಉಳಿತಿದ್ರಿ ಅಂತಂದ್ರ ಇಲ್ಲಿ ನಮ್ಮಲ್ಲಿ ಅವಕಾಶ ಇಲ್ಲ. ಅವ್ರದ್ದು ಯಾರು ಜಿಮ್ಮೆದಾರಿ ತಗೋತೀರಿ? ಇಲ್ಲಿ ಯಾರು ಎದಿರದ ಅವ್ರ ಪೈಕಿ ಈ ತರ ಇದ್ರಂತಂದ್ರೆ ನಮಗ್ ಬಗೆಹರಂಗಿಲ್ಲ. ಯಾರು ಒಬ್ಬರು ಅವ್ರಿಗೆ ಮಾತಾಡಿಸಿ ಅವ್ರ ಬಗ್ಗೆ ಯಾಕೆ ಫ್ರೀ ಬಿಟ್ರಿ ಅವರಿಗೆ ಕಾರ್ಯಕರ್ತರು? ಆರ್ಗನೈಸರ್ಸ್ ಒಬ್ರು ಯಾರೇ ಅವ್ರ ಪೈಕಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವ್ರಿ ಅವ್ರದ್ದು ಅಂತೇಳಿ ಒಬ್ರು ಯಾರು ಒಪ್ಕೋತೀರ ಏನ್ರಿ? ಮತ್ತ ಅವ್ರ ಕಮ್ಯುನಿಕೇಶನ್ ಮಾಡಿರ ಇಲ್ಲ? ಅವ್ರೇನ್ ಸೆಪರೇಟ್ ಉಳಿದಾರಲ್ಲ, ಅವ್ರದ್ದು ಏನ್ ಪರಿಸ್ಥಿತಿ ಇದು? ಜೋರಾಗಿ ಮಾತಾಡ್ರಿ. ನೀವು ಮಾತಾಡೋದು ಏನು ಕೇಳಿಸಲ್ಲ. ಯಾರು ಮಾತಾಡ್ಲಕತ್ತೀರಿ? ಕುಯ್ 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 ಕುಯ್. ನಿಮಗ್ ನೀವೇ ಹೇಳಿದ್ದು ತಿಳಿಲಕತ್ತದ ಇಲ್ಲೋ? ದನಿ ಕುಂತದ. ದನಿ ಕುಂತದ ಅಂತ ಹೇಳೋದು ಜೋರ್ ಹೇಳಕತ್ತೀರಿ. ಕಾಜ್ಗಾರ್ ಸುದ್ದಿ ಹೇಳೋದು ಸಣ್ಣ ಹೇಳಕತ್ತೀರಿ. ಕಾಜ್ಗಾರ್ ಸುದ್ದಿ ಮಾತಾಡಾಗ ದನಿ ಕೂಡ್ಲಕತ್ತದ, ನನ್ ಸಂಗಟ್ ಮಾತಾಡಾಗ ದನಿ ಜೋರ್ ಆಗ್ಲಕತ್ತದ. ಅಲ್ರಿ ಕಾಜ್ಗಾರ್ ಅವರ
ಬೆಂಗಳೂರಿಂದ ಬರಾಕತ್ತನ್ರಿ ಅಂತ ಹೇಳಿ ಫೋನ್ ಮಾಡ್ರಿ ಬರ್ರಿ ಎಲ್ಲ ಇದಾಯ್ತು ನಿಮ್ಗೇನು ತೊಂದರೆ ಆಗುದಿಲ್ಲ ಅಂತ ಹೇಳಿ ಮತ್ತೆ ಮಟ್ಟನ ಬಸ್ ಆಗದನಂತ ಮಾತು ಮಾತಾಡ್ರಿ ನೀವು ಎಲ್ಲ ಅಲ್ಲಿ ಹುಬ್ಬಳ್ಳಿ ತನಕ ಬಂದಿದ್ರಿ ಬಂದ ಬಸ್ ತೆಗಿತೀರಿ ಏನು ಬಜೆಟ್ ಒಂದು ಬರೆಯೋದು ತಮ್ಗೆ ಇದಿದೆ ನಿಮ್ಮ ಫೋನ್ ಫಂಕ್ಷನ್ ಅದೇ ಎಲ್ಲ ತೆಗೆದಿತ್ತು ಬಿಡ್ರಿ ಅದೇ ನೋಡ್ಬೇಕು ನಾವೇನಿತ್ತು ನಿಮ್ ಫಂಕ್ಷನ್ ನಡೆದಾಗ ನಿಮ್ದೇನೋ ಫೋನ್ ಬರ್ತೇನೋ ಅದನ್ನ ನಾವು ರಿಸೀವ್ ಮಾಡಲಿಲ್ಲ ಮುಂದೆ ಇದ್ದು ಇದಾದ ನಂತರ ನಿಮ್ ಕೂಡ ಫಂಕ್ಷನ್ ಅಷ್ಟರಲ್ಲೇ ಮುಗಿತ್ತು ಎಲ್ಲ ಯಾರೂ ಬಂದಿಲ್ಲ ಅಂತಂದ್ರೂ ಕಾಜ್ಗಾರ್ ಪಕ್ಕ ಬರ್ತಾರತ್ತ ನಮಗ್ ಗ್ಯಾರಂಟಿ ಇತ್ತು. ಎಲ್ಲಾ ಕಡೆ ಬಂದಿರಿ, ಯಾವುದು ಬಿಟ್ಟಿಲ್ಲ. ಆದ್ರೆ ಈ ಸಾರಿ ಬಂದಿಲ್ಲ. ಬರೋದು ಒಂದನೇ ಪ್ರಶ್ನೆ, ನಾವು ಹೋದ ತಿಂಗಳು 5ನೇ ತಾರೀಕು ನಿಮ್ಗ 5ನೇ ತಾರೀಕೊಳಗೆ ನಿಮ್ಮ ದೇಣಿಗೆಯನ್ನು ಕಳಿಸ್ರಿ ಕಾರ್ಯಕ್ರಮಕ್ಕ ಅಂತ ಹೇಳಿದ್ದೆವು. ₹1 ಕಳಿಸಿಲ್ಲ ನೀವು. ಅವ್ರಿಗೆ ಯಾರು ಫಾಲೋ ಅಪ್ ಮಾಡ್ತೀರಿ? ನಾನ್ ಮಾತು ಕೇಳಕ್ ಹೋಗಂಗಿಲ್ಲ, ನಾ ಏನು ಮಾತಾಡ್ಲಕ್ ಹೋಗಂಗಿಲ್ಲ ಇದ್ರಾಗ. ಫಾಲೋ ಅಪ್ ಮಾಡ್ಬೇಕು, ಜಿಮ್ಮೆದಾರಿನ ತಗೋಬೇಕು ನೀವು. ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇಲ್ಲಾಂದ್ರೆ ಸುಮ್ಮನೆ ಇಂಥವ್ರಿಗೆ ಇಟ್ಕೊಂಡು ಕೂತು ಏನು ನಮ್ಗೆ ಇವ್ರಿಗೆ ಇಟ್ಕೊಳ್ಳೋದೇ ನಮಗೆ ಇಷ್ಟ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ ಸಲುವಾಗಿ ನಾವು ಇಟ್ಕೊಂಡಿವಿ ಅಷ್ಟೇ. ಹಿಂಗೆ ಏನಾರ ಒಟ್ಟು ಎಲ್ಲರ ಜೊತೆಗೆ ಇರ್ಲಿಲ್ಲ ಅಂತಂದ್ರೆ ತಗೊಂಡು ಏನ್ ಮಾಡ್ತೀರಿ? ಇವರಿಗೆ ಏನು ವರ್ಕೌಟ್ ಆಗಲ್ಲ. ನಮ್ಲಿಂತ ಅವ್ರಿಗೆ ಉಪಯೋಗ ಇಲ್ಲ, ಅವ್ರಲಿಂತ ನಮಗ್ ಉಪಯೋಗ ಇಲ್ಲ. ಬರೀ ಹಿಂಗೆ ಕಿರಿಕಿರಿನೇ ಬಹಳ ಅದ ಇದಾರೆ. ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಹಿಂಗಾಗಿದ್ರೆ ಉಪಯೋಗ ಇಲ್ಲ. ಇಲ್ಲಿ ಏನಿದ್ರು ಎಫೆಕ್ಟಿವ್ ಆಕ್ಟಿವಿಟಿ ಇರಬೇಕು. ಎಲ್ಲರೂ ಹೆಂಗಿರ್ತಾರ ಹಂಗಿರ್ಬೇಕು. ಕಾರ್ಯಕ್ರಮಕ್ಕೆ ಬರಬೇಕು. ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ ದೇಣಿಗೆರೆ ಕಳಿಸ್ಬೇಕು. ಅದ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಮಾತರೇ ಆಡ್ಬೇಕು. ಹಿಂಗದ ಅಂತೇಳಿ ನಾವು ಕೆದರಿ ಕೇಳಿದಾಗ ನೀವು ಕತೆ ಹೇಳ್ತೀರಿ. ನಿಮ್ದೇನ್ ಸಮಸ್ಯೆ ಅದ ಹೇಳಂತ ಹೇಳಿದ್ನೇ ಇಲ್ಲ ನಾನು. ನಾಗರತ್ನಮ್ಮ ಕಲ್ಯಾಣಪ್ಪ ಅವರು ನೀವು ಬರೀ ಮಾತಾಡಿದ್ದಲ್ಲ, ಅಲ್ಲಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿರ್ತಾರ. ನಿಮ್ ಬದಲಿ ಅವ್ರ ರೊಕ್ಕ ಹಾಕ್ಬೇಕಾಗ್ತದ. ಅಲ್ಲಿ ಸುಮ್ಮನೆ ಹೇಳಿದ್ದೆ ಕೇಳಿದ್ದೆ ಅಂತಿಲ್ಲ. ಬರೀ ಮಾತಿಂದ ಅಲ್ಲ ಅದು. ದೇಣಿಗೆ ಕೊಡೋದ್ರ ವಿಷಯದಾಗ ಏನ್ ಹೇಳಿದ್ರೆ ನಮ್ಮ ಬದಲಿ ನೀವು ಹಾಕ್ರಿ ಅಂತ ಅವ್ರಿಗೆ ಏನಾರ ಬರೀ ಮಾತು ತಗೊಂಡು ಏನ್ ಮಾಡ್ತೀರಿ? ರಾಜಗಾರ ಗುರುಗಳು ನಮ್ಗೆ ಹೇಳ್ಯಾರ ಅಂತಂದ್ರೆ ಏನ್ ಹೇಳ್ಯಾರ? ಮಾತಾಡ್ಯಾರ. ಎಲ್ಲರೂ ಕೂಡಿ ಅಲ್ಲಿ ಭಾಳ ಹೊತ್ತು ಒಂದು ಕಾರ್ಯಕ್ರಮ ಮಾಡ್ತಿರ್ತೀವಿ. ಮುಖ್ಯ ಕಾರ್ಯಕರ್ತರು ಯಾರ್ಯಾರು ಅದಾರ ಅವರೆಲ್ಲ ಮುಂದಾಗಿ ಮಾಡ್ಬೇಕಾದ್ರ ಅವ್ರ ಕೈಯಾಗ 4 ದುಡ್ಡು ಇದ್ರೆ ಕೆಲಸ ಮಾಡ್ಲಕ್ ಬರ್ತದೆ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ ಅವ್ರು? ಏನ್ ಮಾಡ್ತೀರಿ? ಯಾವಾಗ? ಇನ್ನ 1 ವಾರ ಬೇಕಾ? ಇನ್ನ 1 ವಾರ ಆದ್ಮೇಲೆ ಕಲ್ಯಾಣಪ್ಪರೇ
ಇವೆಲ್ಲ ಏನು ಕೊಟ್ಟ ಸಾಲ ಅಲ್ಲ, ಮತ್ತಿನ್ನೇನೇನು ಅಲ್ಲ. ಇದು ಅವ್ರದ್ದು ಟೋಟಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದು. ಒಂದು ವಾರದಾಗ ಅವ್ರು ಏನು ಕೊಡ್ಲಿಲ್ಲ ಅಂದ್ರೆ ನೀವು ಕೊಡ್ಬೇಕು ನೋಡ್ರಿ, ಹೇಳಿರ್ತೀನಿ ಈಗ. ಯಾವುದೇ ಅಲ್ಲಿ ಒಂದು ಕ್ರಮಬದ್ಧತೆ ಇರಲಿ ಅಂತ ಹೇಳೋದು ನಾನು. ಕ್ರಮದಲ್ಲಿ ಇರಲಿಲ್ಲ, ಇವರು ಅಕ್ರಮವಾಗಿದ್ರ ಅಂತಂದ್ರೆ ಇವ್ರು ಬೇಕಾಗಿಲ್ಲ. ಪೂರಾ ಹಾಕೋರ್ಡು ಇವೆಲ್ಲ. ಮತ್ತೆ ಮುಂದೆ ಹೋಗೋಣ. ವಿಚಾರ ಸಾಗರ ಎಷ್ಟೈತೆ ಟೈಮ್? ಕೊಟ್ರಯ್ಯ ಹಿರೇಮಠ ಬಂದಾರನ್ರಿ? ಇಲ್ಲ, ಅಬ್ಸೆಂಟ್ ಅದಾರ. ಮತ್ತಾರು? ಮಲ್ಲಪ್ಪ ಹುಲ್ಲೂರ್, ಪ್ರಕಾಶ್ ವಿದಿಕೇರಿ, ಕಂಬಿ ಪ್ರಕಾಶ್, ಒಟ್ಟು 1, 2, 3. ಯಾರು? ಮಲ್ಲಪ್ಪ ಹುಲ್ಲೂರು, ಪ್ರಕಾಶ್ ವಿದಿಕೇರಿ, ಕಂಬಿ ಪ್ರಕಾಶ್ ಹೆಲ್ತ್ ಪ್ರಾಬ್ಲಮ್ ಅದ, ನೋ ಪ್ರಾಬ್ಲಮ್. ಮತ್ತಿನ್ಯಾರು? ಯಾರ್ರಿ ಅಬ್ಸೆಂಟ್ ಇದ್ರಿ ಪ್ರೆಸೆಂಟ್ ಆದ್ರೆ ಏನು? ಹೌದಾ? ಆರಾಮದಿರಿಲ್ಲಪ್ಪ? ಓಕೆ. ಹಾಜರಿ ಹಾಕಿದ್ರು. ಮತ್ತೆ ಯಾರು? ಪ್ರಕಾಶ್ ವಿದಿಕೇರಿ, ಕಂಬಿ ಪ್ರಕಾಶದಾಯ್ತು. ಇವ್ರು ಯಾರು? ಸೋಮಯ್ಯ ಪಾಟೀಲ, ಅವರು ಬಿಜಿ ಇರ್ತಾರ, ಬಂದ್ರು, ಬಿಟ್ರು. ನೆಕ್ಸ್ಟ್ ಕೊಟ್ರಯ್ಯ ಹಿರೇಮಠ್, ಇವರ ನಿನ್ನೆ ಬಂದಿದ್ರ? ಅವರು ಸ್ವಲ್ಪ ದೂರದ ಜರ್ನಿ ಮಾಡ್ಯಾರ, ಆರಾಮದಾರ ಇಲ್ಲ. ಸ್ವಲ್ಪ ವಿಚಾರಿಸ್ಬೇಕು, ಇವ್ರೆಲ್ಲರಿಗೂ ವಿಚಾರಿಸ್ಬೇಕು. ದೂರಲಿತ್ ಬಂದವ್ರಿಗೆ ಒಬ್ರಿಗೊಬ್ರು ಮಾತಾಡ್ಸಿರ ಇಲ್ಲ? ಅದೇ ಹೋಗಿ ಮುಟ್ಟ್ಯಾರ ಇಲ್ಲ? ಎಲ್ಲ ಒಬ್ರಿಗೊಬ್ರು ವಿಚಾರಿಸ್ಕೋಬೇಕು. ಸುಮ್ಮನೆ ಸತ್ಸಂಗ ಮಾಡಿ ಬಂದ್ಕೆ ಸುಮ್ಮನೆ ಮುಂದೆ ವಿಚಾರ ಸಾಗರ ಹೇಳ್ತೀವಂದ್ರೆ ಹೆಂಗ? ಎಲ್ಲ ಕ್ಯಾಂಡಿಡೇಟ್ಗಳು ಸುರಕ್ಷಿತವಾಗಿರ್ಬೇಕು. ಎಲ್ಲರೂ ತಮ್ಮ ಗುರಿ ತಲುಪಿ ತಮ್ಮ ಜೀವನ ನಾರ್ಮಲ್ಲಿಗೆ ಬಂದು ಮತ್ತೆ ಸತ್ಸಂಗಕ್ಕೆ ಅಟೆಂಡ್ ಆಗೋದು. ಓಕೆ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಈ ಒಂದು ಆವಾಸನ ಸಪ್ತ ಅವಸ್ಥೆಗಳು ದಾಟಿದಾಗ ಅವನೇನಾತನ? ಅವಸ್ಥೆಗಳು ಎದಕ್ಕೆ ಬಂದವ ಅವನಿಗೆ? ಈ ಅವಸ್ಥೆ ದಾಟಬೇಕಾಗಿದ್ದ ಸಮಸ್ಯೆ ಏನಾಗ್ಯದ? ಅವಿದ್ಯಾ ಉಪಾಧಿಯಾಗ್ಯದ. ಯಾರಿಗೆ? ಕೂಟಸ್ಥನಿಗೆ. ಹೌದಾ ಇಲ್ಲ? ಏನ್ರಿ? ಸಪ್ತಾವಸ್ಥೆ. ಆವಾಸನ ಸಪ್ತಾವಸ್ಥೆಗಳು ಯಾಕಾಗ್ಯಾವ? ಅದೇ ಮತ್ತ ಅವಿದ್ಯೆ ಉಪಾಧಿ ಉಂಟಾದ ಕಾರಣ 7 ಅವಸ್ಥೆಗಳ ದಾಟಿ ಬರ್ಬೇಕಾಗ್ಯದ. 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ ತತ್ವದೃಷ್ಟಿಗೆ. ಮತ್ತ ಎಷ್ಟನೇ ವಿಷಯಾಂಕ? 182ನೇ ವಿಷಯಾಂಕ ಏನಾಗಬೇಕಾಗ್ಯದ? ಭ್ರಾಂತಿ ನಾಶ ಆಗ್ಬೇಕಾಗ್ಯದ. 5 ಅವಸ್ಥೆಗಳ ಬಗ್ಗೆ ತಿಳ್ಕೊಂಡಿರಿ. ಒಂದು ಅಜ್ಞಾನದ ಅವಸ್ಥೆ, ಇನ್ನ ಒಂದು
ಆವರಣ ಅವಸ್ಥೆ. ಆವರಣದಾಗ ಎರಡು, ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ, ಎರಡು ಕೂಡ ಒಂದೇ ಅವಸ್ಥೆ. ಆಮೇಲೆ ಭ್ರಾಂತಿ. ಭ್ರಾಂತಿ ಅಂದ್ರೇನು? ಆತ್ಮದ ಮರೆವು. ಆತ್ಮ ಏನಾಗ್ಯದ? ಮರೆವಾಗ್ಯದ. ಆತ್ಮ ಏನಾಗ್ಯದ? ಮಿಥ್ಯಾನಂಗ್ ಕಾಣ್ಲಕತ್ತದ, ಅನಾತ್ಮನೇ ಸತ್ಯಾನಂಗ್ ಕಾಣ್ಲಕತ್ತದ. ಯಾಕಂದ್ರೆ ಅನಾತ್ಮದ ಗುಣಲಕ್ಷಣಗಳು ಅಸತ್ತು, ಅಚಿತ್ತು, ದುಃಖ, ಅಪೂರ್ಣ, ಅನಿತ್ಯವಾದದ್ದು ಆತ್ಮದೊಳಗೆ ತೋರ್ಲಕತ್ತು. ನಾನೇ ಸಾಯ್ತೀನಿ, ನಾನೇ ಹುಟ್ಟಿನಿ ಅನ್ನಂಗಾಗದು. ಅದು ಆತ್ಮ ಇಲ್ಲದಂಗಾಗಿ ಅನಾತ್ಮನೇ ಇದ್ದಂಗ ಅನ್ಸದು. ಇವೆಲ್ಲ ಏನದವ ಅಂತಂದ್ರೆ ಅನಾತ್ಮದ ಗುಣಲಕ್ಷಣಗಳು ಆತ್ಮದಲ್ಲಿ ತೋರುತ್ತಿರುವ ಕಾರಣ ಏನಾಗ್ಯದ? ಭ್ರಾಂತಿ ಆಗ್ಯದ. ಇದು 3ನೇ ಅವಸ್ಥೆ. 4ನೇ ಅವಸ್ಥೆ, 5ನೇ ಅವಸ್ಥೆ ಅಂತಂದ್ರೆ ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ಅಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗ್ತದಪ್ಪ ಅಂದ್ರೆ ಪರಮಾತ್ಮ ಅಥವಾ ಆತ್ಮತತ್ವ ಅಂತ ಒಂದು ಇದೆ ಅಂತ ನಿಶ್ಚಯ ಆಗ್ತದ. ಅದು ಇಲ್ಲ ಅನ್ನೋದಷ್ಟೇ ಹೊಡೆದು ಹಾಕಿ ಇದೆ ಅನ್ನಿಸ್ತದ. ಆದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ 5ನೇ ಅವಸ್ಥೆ ಇಲ್ಲಿ ಏನಾಗ್ತದಂತಂದ್ರೆ ಸಮಸ್ತ ಅವಿದ್ಯಾ ಜಾಲ, ಪರಮಾತ್ಮ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತದೆ, ಮತ್ತೆ ಪರಮಾತ್ಮ ಇಲ್ಲ ಅನ್ನೋದು ಆದ ಅನ್ನಿಸ್ತದೆ, ಮತ್ತೆ ಪರಮಾತ್ಮ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಅನ್ನೋದು ಪರಮಾತ್ಮ ತನ್ನ ಅನುಭವಕ್ಕೆ ಬರ್ತದ. ನಿರ್ಗುಣ ನಿರಾಕಾರ ಬ್ರಹ್ಮ ಸ್ವರೂಪ ತನ್ನ ಅನುಭವಕ್ಕೆ ಬರ್ತದ. ಈ ರೀತಿ ಆಗುವಂಥದ್ದು ಇದು 5ನೇ ಅವಸ್ಥೆ. ಈ ಅವಸ್ಥೆ ಆದಾಗ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಮೋಕ್ಷ ಆಗ್ತದ. ಮೋಕ್ಷ ಆಗೋದ್ರಾಗ 1ನೇ ಸ್ಟೆಪ್ ಏನು? ಭ್ರಾಂತಿಯ ನಾಶ, ದುಃಖ ನಾಶ, ಶೋಕ ನಾಶ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂತಿರಲ್ಲ, ಈ ದುಃಖ ನಾಶ ಇಲ್ಲಿ ಆಗ್ತದ. ಇದ್ರೊಳಗ ಎಷ್ಟನೇ ದೋಹ ಅಂದ್ರೆ 104ನೇ ದೋಹ. 4ನೇ ತರಂಗ, 182ನೇ ವಿಷಯಾಂಕ. 182ನೇ ವಿಷಯಾಂಕ ಅಂತಂದ್ರೆ ಭ್ರಾಂತಿಯ ನಾಶ, ಶೋಕ ನಿವೃತ್ತಿ, ಅವಿದ್ಯೆ ನಾಶ, ಏನದ ಮಾಯಾ ದುಃಖ ಎಲ್ಲ ಹೋಗ್ಬಿಡ್ತದೆ. ಹೋಗಿದ್ಮೇಲೆ ಏನಾಗ್ತದಪ್ಪ ಅಂತಂದ್ರ ಅದರಿಂದ ಏನಾಗಿತ್ತು? ಭ್ರಾಂತಿಯಿಂದ ಏನ್ ಸಮಸ್ಯೆ ಆಗಿತ್ತು ನಿಮಗೆ? ಅಜ್ಞಾನದಿಂದ ನಿಮಗೇನ್ ಸಮಸ್ಯೆ ಆಗಿತ್ತಪ್ಪ? ಅಜ್ಞಾನ, ಆವರಣ, ಭ್ರಾಂತಿ, ಈ 3ರಿಂದ ಏನಾಗಿತ್ತು ನಿಮಗ? ದುಃಖ ಆಗಿತ್ತು, ಚಿಂತೆ ಆಗಿತ್ತು, ಭಯ ಆಗಿತ್ತು. ಹೌದಾ ಇಲ್ಲ? ಖರೆ ಆಗ್ಯದೇನು ಹೇಳ್ರಿ? ನಿಮ್ಮ ಅಜ್ಞಾನದ ಕಾರಣ, ಅವಿದ್ಯೆಯ ಕಾರಣ, ಭ್ರಾಂತಿಯ ಕಾರಣ ನಿಮ್ಗೆ ಹಂಗೇನಾರ ಚಿಂತಿ, ಭಯ, ದುಃಖ ಆಗ್ಯದೇನು? ನಿಜಗುಣ ಶಿವಯೋಗಿಗಳಿಗೆ ನಿದ್ರೆ ಬಾರದೇನಿಗೆ, ನನಗೆ ನಿದ್ದಿನೇ ಹತ್ತಲ್ಲಪ್ಪ ಅಂತ ಹೇಳಿಕೆ ಹಂಗೇನಾರ ಆಗ್ಯದೇನು? ಆರಾಮ್ ನಿದ್ದೆ ಮಾಡ್ಲಕತ್ತೀರಿ, ಆರಾಮ್ ಊಟ ಮಾಡ್ಲಕತ್ತೀರಿ, ಜೀವನ ಮಸ್ತ್ ಆರಾಮ್ ನಡೆದ್ಬಿಟ್ಟದ. ಇದು ಆರಾಮೇನು ಅದಿವಲ್ಲ, ಇದು ಹೆಂಗದ ಅಂತಂದ್ರೆ ಮಾರ್ಯಮ್ಮನ ಗುಡಿ ಮುಂದೆ ಕಟ್ಟಿದ ಕುರಿ ಆರಾಮ್ ಅದು ಇದು ತಪ್ಪಲ ಮೇಲಕತ್ತದ ಆರಾಮ್ ಕೂತು. ತನ್ನ ಸ್ಥಿತಿ ಬಗ್ಗೆ ತನಗೆ ಅರಿವಿಲ್ಲ. ಅದು ಶೋಕ ಅನ್ನೋದೇ ಅದಕ್ಕೆ ಅರ್ಥ ಆಗಿಲ್ಲ, ದೋಷ ದರ್ಶನ ಆಗಿಲ್ಲ. ಯಾಕೆ ಆರಾಮದೀವಿ ಲೌಕಿಕ ಭೋಗದಾಗ ಅಂತಂದ್ರೆ ದೋಷ ದರ್ಶನ ಆಗಿಲ್ಲ. ನಮಗೆ ಅಜ್ಞಾನ ಅದು ದೋಷನೇ ಅನಿಸಿಲ್ಲ, ಆವರಣ ನಮಗೆ ದೋಷನೇ ಅನಿಸಿಲ್ಲ, ಭ್ರಾಂತಿ ನಮಗೆ ದೋಷನೇ ಅನಿಸಿಲ್ಲ. ಹೌದಾ ಇಲ್ಲ? ಯಾಕೆ ಆರಾಮದೀವಿ? ಇನ್ನ ಎಷ್ಟು ಜನ್ಮಕ್ಕಾಗಲ್ಲಕ್ಕ ಹಿಂಗೆ ಎತ್ತಿ ಬರ್ಕೋತಿರಮ್ಮ, ಹಿಂಗೆ ಮಾಡ್ಕೋತಿರಮ್ಮ ಬದುಕ. ಇನ್ನೊಂದು ಜನ್ಮ ಬರ್ಲಾರ್ದಂಗ ನಾವು ಮೋಕ್ಷ ಹೊಂದಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು, ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕು ಅನ್ನೋ ತೀವ್ರತೆ ನಮ್ಮಲ್ಲಿ
ಯಾಕಿಲ್ಲ ಅಂತಂದ್ರೆ ದೋಷ ದರ್ಶನ ಆಗಿಲ್ಲ. ನೀವು ಯಾವ ಹಡಗಿನಾಗ ಕುಂತೀರಿ ಆ ಹಡಗ ಮುಣಿಗೆ ಹೋಗ್ತದತ್ ಏನಾರ ಅನಿಸದೇನ್ ನಿಮಗ? ಇಲ್ಲ. ಆರಾಮ ನಡೆದದ ನಡೆಸಿವಿ ಅಷ್ಟೇ. ಹ್ಮ್ ಹ್ಮ್ ಏನು ಯಾವುದು ವಿಚಾರ ಇಲ್ಲ, ಸುಮ್ಮ ಮಾತಾಡ್ಲಕತ್ತೀವಿ ಅಷ್ಟೇ. ಬರೇ ಮಾತಾಡ್ಲಕತ್ತೀವಿ, ಮೋಕ್ಷದ ಮಾತಾಡ್ಲಕತ್ತೀವಿ. ಜಾಲಗಾರ ಬಲೆಯನ್ನ ಬೀಸಿದ ಮೇಲೆ ಅವನ ಬಲೆ ಒಳಗ ಏನಿರ್ತಾವ? ಮಳೆಗಳಿರ್ತಾವ. ಆ ಮಳೆಗಳಿಗೆ ಅವ ಎರೆಹುಳುಗಳನ್ನ ಸಿಕ್ಕಿ ಹಾಕಿರ್ತಾನ. ಸಿಕ್ಕಿ ಹಾಕಿದಾಗ ಜಾಲ ಹಿಡಿದು ಜಗಿತಾನಲ್ಲವ, ಆ ಜಾಲ ಜಗ್ಗಿದ ಕೂಡ್ಲೇನೆ ಏನ್ ಮಾಡ್ತಾವ? ಕೆಲವೊಂದು ಮೀನುಗಳು, ಎಲ್ಲ ಮೀನ ಅವನ ಬಲಿ ಒಳಗೆ ಬಿದ್ದ ಮೀನುಗಳು ಓಸು ಅವನ ಕೈಗೆ ಸಿಗಲ್ಲ. ಕೆಲವೊಂದು ಮೀನುಗಳು ಏನ್ ಮಾಡ್ಬಿಡ್ತಾವ? ಆ ಬಲಿ ಒಳಗಿಂದ ಹಗರಿ ನೀರಾಗಿ ಮತ್ತೆ ವಾಪಸ್ ಹೋಗ್ಬಿಡ್ತಾವ. ಅವು ನೀರಾಗ ವಾಪಸ್ ಹೋಗವ ಯಾವ? ಜೀವನ್ ಮುಕ್ತ. ಇದು ಭಯಾನಕ, ಮುಂದೆ ಡೇಂಜರ್ ಅದ ಇದು ಅಂತೇಳಿ ಅದ್ರದ್ದು ನೆರೆ ಹುಳ ಬೇಡ, ಏನೇನು ಬೇಡ ಅಂತೇಳಿ, ಆ ಸಂಸಾರ ಸಮಸ್ಯೆನೇ ಬೇಡ ನಮ್ಗಂತೇಳಿ ಹೆಗರಿ ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾವ. ಇವು ಒಂದ್ ರೀತಿ. ಇವು ಇನ್ನೊಂದು ರೀತಿ ಏನದವಪ್ಪ ಅಂತಂದ್ರೆ, ಎರೆಹುಳುವಿನಲ್ಲಿ ತಿನ್ನೋದಕ್ಕ ಸಿಕ್ಕೊಂಬಿದ್ದು ಏನ್ ಮಾಡ್ಲಕತ್ತವ? ಬಿಡಿಸ್ಕೋಬೇಕಂತ ಪ್ರಯತ್ನ ಮಾಡ್ಲಕತ್ತವ. ಬಿಡಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ಲಕತ್ತವ. ಸಿಕ್ಕೊಂಬಿದ್ದು ಬಿಡಿಸ್ಕೋಬೇಕಂತ ಪ್ರಯತ್ನ ಮಾಡ್ಲಕತ್ತಿದ್ದು ಒಂದು. ಸಿಕ್ಕೊಂಬೀಳೋದಕ್ಕಿಂತ ಮೊದಲೇ ತಪ್ಪಿಸ್ಕೊಂಡದ್ದು ಇನ್ನೊಂದು. ಇನ್ನು ಮೂರನೇದು ಏನದವಪ್ಪ ಅಂತಂದ್ರೆ, ಎರೆಹುಳು ಚಂದ ಸಿಕ್ಕದ, ಟೇಸ್ಟಿ ತಿನ್ಕೋತ ಇಲ್ಲೇ ಇರಮ್ ಇವನು ಬಲಿ ಒಳಗೆ ಅಂತ ತಿನ್ಕೋತ ಕೂತಾವಲ್ಲ, ಎರೆಹುಳುವನ್ನ ಆರಾಮ್ ತಿನ್ಕೋತ ಕೂತಾವ. ಹೆಂಗ್ ಮಾಡ್ಬೇಕೀಗ? ನಾವು ಯಾವ ಕೆಟಗರಿಗೆ ಇದೀವಿ? ಪಕ್ಷಿಗಳಿಗೆ ಖರೇನೆ ಮಾಡ್ಲಕತ್ತೀರ? ಹೌದಾ? ಕಾಂಗ್ರೆಸ್, ಅಭಿನಂದನೆಗಳು. ನಾವಂತೂ ಇಲ್ಲಪ್ಪ, ಆರಾಮ್ ಉಣ್ಕೋತ್ ತಿನ್ಕೋತದೀವಿ. ಎರೆಹುಳು ಸಿಕ್ಕದ ಸಾಕ್ ನಡಿ, ತಿನ್ಕೋತ ಉಣ್ಕೋತ ಆರಾಮಿರ. ಆರಾಮ್ ಏನ್ ನಡೆದು ನಡೀಲಿ, ಅವನ್ ಮುಂಜಾನೆ ಹಿಡಿದು ಸಂಜೆ ತನಕ ಹಿಂಗೆ ನಡಿಲಿ. ಎಗರದ್ ಬೇಡ, ಹೋಗೋದ್ ಬೇಡ, ಏನ್ ಸಿಕ್ಕದ ತಿನ್ಕೋತ ಆರಾಮಿರಮ್ ಇಲ್ಲಿ. ಹಕ್ಕಿಗಳು ಬಲಿ ಹಾಕಿರ್ತಾನ, ಪಕ್ಷಿಗಳು ಕೆಲವೊಂದು ಏನಾಗ್ತಾವ, ಆ ಬಲಿ ಮೇಲೆ ಭತ್ತದ ಕಾಳು ಏನೋ ಒಂದು ಧಾನ್ಯ ಹಾಕಿರ್ತಾನ, ಅವು ಆರಾಮ್ ತಿನ್ಕೋತ್ ಕೂತಿರ್ತಾವ. ಇವ ಬೇಟೆಗಾರ ಬಂದ ಕೂಡ್ಲೇನೆ ಕೆಲವೊಂದು ಪಕ್ಷಿಗಳು ಹಾರಿ ಹೋಗ್ಬಿಡ್ತಾವ. ಅವು ಹಾರಿ ಹೋಗೋ ಪಕ್ಷಿಗಳು ಅಂತಂದ್ರೆ ಜೀವನ್ಮುಕ್ತ ಅವಸ್ಥೆ. ಅವು ಇದ್ರೊಳಗೆ ಸಿಕ್ಕೊಂಬಿಳ್ಳಾರ್ದಂಗ ಅವು ಹೋಗ್ಬಿಡ್ತಾವ. ಅವು ಇನ್ನು ಕೆಲವೊಂದು ಏನಾಗ್ಯಾವ? ಸಿಕ್ಕೊಂಬಿದ್ದಾಗ ಎರಡು ರೀತಿ ಅದಾವ. ಒಂದು ಬಿಡಿಸ್ಕೋಬೇಕನ್ನವು, ಇನ್ನೊಂದು ಅವೇ ಧಾನ್ಯಗಳನ್ನ ತಿನ್ಕೋತ ಆರಾಮಿರವು. ಆ ಬೇಟೆಗಾರನ ಕೈಯಾಗ ಸಿಕ್ಕು ಮುಂದೆ ನಮ್ಮ ಪರಿಸ್ಥಿತಿ ಏನಾಗ್ತದ? ಕಾಲನ ಕೈಯಲ್ಲಿ, ಯಮನ ಕೈಯಲ್ಲಿ ಸಿಕ್ಕು ನಮ್ಮದು ಮುಂದೆ ಅಪಾಯ ಆದ ಅನ್ನ ಏನೇನು ಚಿಂತೆ ಇರ್ಲಾರ್ದಂಗ ನಿಚಿಂತೆ ಅದೀವಲ್ಲ. ದೋಷ ದರ್ಶನ ಆಗಿಲ್ಲ, ಅದರಿಂದ ಪಾರಾಗಬೇಕು, ಅದರಿಂದ ಉಳುಕಬೇಕು, ಅದರಿಂದ ಬೆಳ್ಕೋಬೇಕು, ಮೋಕ್ಷ ಹೊಂದಬೇಕು, ಇವೆಲ್ಲ ಓಸು ಏನದವ ಇವು ಆಗ್ಬೇಕಾಗ್ಯದಲ್ಲ. ಅದಕ್ಕೆ ಇದು ನಮಗ ಆಗ್ಲಕತ್ತದೇನು ಅನ್ನೋದು. ಮತ್ತೆ ಎಲ್ಲ ಅವಸ್ಥೆಗಳು ಬರೀ ಮಾತಾಡಿಕೆ ಅವಸ್ಥೆನೆ ಕಲಸಾಯ್ತು. ನಮ್ಮದು ಸ್ಥಿತಿ ಉದ್ಧಾರ ಆಗಲಿಲ್ಲ ಅಂದ್ರೆ ತೋಂಡೇನ್ ಬೆಂಕಿ ಹಚ್ಬೇಕಿದನ್ನ.
ಚಿದಾಭಾಸನ 7 ಅವಸ್ಥೆಗಳು ಪುಸ್ತಕದಾಗ ದಾಟಿದ್ರೆ ಮಸ್ತಕದಾಗ ದಾಟಬೇಕಲ್ಲ. 7 ಅವಸ್ಥೆ ಕಲಸಾದ್ಮೇಲೆ ನಮ್ಮ ಅವಸ್ಥೆ ಬಗ್ಗೆ ನಾವು ಚಿಂತನೆ ಮಾಡಲಿಲ್ಲ. ಯಾರ ಅವಸ್ಥೆ ಅಂದ್ರೆ ಚಿದಾಭಾಸನ ಅವಸ್ಥೆ. ಚಿದಾಭಾಸ ಅಂದ್ರೆ ಯಾರೋ ನಮ್ಮಿಂದ ಬೇರೆ ಯಾರೋ ಅದರತ್ತ ತಿಳ್ಕೊಂಡು ಯಾರ್ದೋ ಕತ್ತಿ ಯಾರೋ ಬರೆದಿಟ್ಟಾರ, ಯಾರೋ ಹೇಳಕತ್ತಾರ ಕೇಳಿ ಎದ್ದೋದ್ರ ನಮ್ಮ ಅವಸ್ಥೆ ಒಳಗ ಈಗ 6ನೇ ಅವಸ್ಥೆ ಭ್ರಾಂತಿ ನಾಶ, ಶೋಕ ನಾಶ, ಸರ್ವ ದುಃಖ ನಿವೃತ್ತಿ ಇದು ಆಗ್ಬೇಕಲ್ಲ. ಇದು ಆಗ್ಲಿಲ್ಲ ಅಂದ್ರೆ ಇದು ಹೇಳಿ ಏನು ಉಪಯೋಗ, ಇದು ಕೇಳಿ ಏನು ಉಪಯೋಗ? जन्म मरण मोह में नहीं सुख दुख को लेस किंतु अजन्य कूटस्थमय भ्रांति नाश यह बेस. 1ನೇ ಸಾಲು ಏನದ? ಜನ್ಮ ಮರಣ ಮೋಮೆ ನಹಿ. ನಿಶ್ಚಯ ಮಾಡ್ಕೋಬೇಕು ಇವತ್ತಿನ ದಿವಸ, ನನ್ನಲ್ಲಿ ಜನನ ಮರಣಗಳು ಇಲ್ಲ. ಭ್ರಾಂತಿ ನಾಶದ ವರ್ಣನೆ ಅಂದ್ರೇನದ? ಇಲ್ಲಿ ಭ್ರಾಂತಿ ಯಾವುದದ? ನನಗೆ ಜನನ ಮತ್ತು ಮರಣಗಳು ಇವೆ ಅಂತ 3ನೇ ಅವಸ್ಥೆ ಒಳಗಿತ್ತಿಲ್ಲ, ಅದನ್ನೇ ನಾಶ ಮಾಡೋದದ ಇಲ್ಲಿ. ಜನನ 3ನೇ ಅವಸ್ಥೆ ಅದಲ್ರಿ, ಜನನ ಮರಣ ನನಗೆ ಆದಂತೇಳಿ ಭ್ರಾಂತಿ ಅದಲ್ಲ, ಅದೇ ಭ್ರಾಂತಿ ಇಲ್ಲಿ 3ನೇ ಅವಸ್ಥೆ ಒಳಗಿಂದು ಈಗ 6ನೇ ಅವಸ್ಥೆ ಒಳಗೆ ಅದನ್ನು ನಾಶ ಮಾಡಬೇಕಾಗ್ಯದ. ಜನನ ಮರಣ ನನ್ನಲ್ಲಿ ಇಲ್ಲ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣಿ ನಮ ಅಂತ 1 ಕೋಟಿ ಸಾರಿ ಅಂದ್ರೂ ಏನೂ ಉಪಯೋಗ ಇಲ್ಲ ಈ ಅನುಭವ ಮಾಡ್ಕೊಳ್ಳಾರ್ದೆ. ಅದಕ್ಕೆ ಇದು ಮಂತ್ರ. जन्म मरण मोह में नहीं, जन्म मरण मोह में नहीं, जन्म मरण मोह में नहीं, जन्म मरण मोह में नहीं. ಯಾವಾಗ ಸಾಯ್ತೀನಿ ಅಂತ ಅಂಜಿಕೆ ಬರ್ತದ ಆವಾಗ ಈ ಮಂತ್ರ ಅನ್ನಬೇಕು. ಯಾವಾಗ ನಿಮಗೆ ಸಾವಿನ ಭಯ ಉಂಟಾಗ್ತದ, ಯಾವಾಗ ನಿಮಗೆ ಸಾವಿನ ಕಲ್ಪನೆ ಉಂಟಾಗ್ತದ, ಆವಾಗ ಜನ್ಮ ಮರಣ ಮೋಮೆ ನೈ. ಇದು ಒಂದೇ ಸಲ ಸಾವು ಬಂದಾಗ ಅಂತೀನಿ ಅಂತಂದ್ರೆ ಆಗಲ್ಲ. ಈಗೇ ಅನ್ಬೇಕದು, ಈಗಲಿಂತ ಈ ಮಂತ್ರ ಅನ್ಬೇಕು. ಓಂ ನಮ ಶಿವಾಯ ಅಂತೇಳಿ ಮಹಾಮಂತ್ರ ಅಂತೇಳಿ ಕೋಟಿ ಜಪ ಮಾಡಿ ಗಡ್ಡ ಬಿಟ್ಕೊಂಡು ತಲೆ ಬೆಳ್ಳಗಾಗಿ ಹುತ್ತ ಏರಿ ಭಯಂಕರ ತಪಸ್ಸು ಮಾಡಿ ಮತ್ತ ಏನಾಯ್ತು, ಆ ದೇವರುಗಳು ಬಂದ್ರು ಇವನು ತಪಸ್ಸಿಗೆ ವರ ಕೊಟ್ಟ ಕೂಡ್ಲೆ ವರ ತಗೊಂಡು ಜಗತ್ತಿನಾಗ ಪವಾಡ ಮಾಡಿ ದೊಡ್ಡ ಮಹಾಮಹಿಮ ಪವಾಡ ಪುರುಷ ಆಗಿ ಹೋದ. ಆದ್ರೆ ಜನ್ಮ ಮರಣಗಳಿಂದ ಅವನೇನಾರ ಪಾರ್ ಆದ್ನೇನ್ರಿ ತಪಸ್ವಿ? ಆ ದೇವತೆಗಳು ಏನಾರ ಪಾರ್ ಮಾಡಿದ್ರೇನು ಅವನಿಗೆ? ಜನ್ಮ ಮರಣ ಮೋಮೇ ನಹಿ, ಜನ್ಮ ಮರಣ ಮೋಮೇ ನಹಿ ಅಂತಿರಪ್ಪ. ಹೆಂಗ ಮಂತ್ರ ಹೌದಾ ಅಲ್ಲ ಇದು? ನೈ ಸುಖ ದುಃಖಕ್ಕೋ ಲೇಸ. ನನ್ನೊಳಗ ಸುಖನೂ ಇಲ್ಲ ದುಃಖನೂ ಇಲ್ಲ. ಲೇಸ ಅಂದ್ರೆ ಅದ್ರ ಲವಲೇಶ ಕೂಡ ಇಲ್ಲ ನನ್ನೊಳಗ. ಯಾವಾಗ ನಿಮಗೆ ಸುಖ ಆಗ್ಲಕತ್ತದ, ಈ ಸುಖ ನನಗೆ ಸಂಬಂಧಪಟ್ಟದ್ದಲ್ಲ. ಮತ್ತು ದುಃಖ, ಈ ದುಃಖನೂ ನನಗೆ ಸಂಬಂಧಪಟ್ಟದ್ದಲ್ಲ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಚಿತ್ತ ಸಮತೆ ಕಾಯ್ಕೋಬೇಕು. ಲೇಸ ಅಂದ್ರೆ ಲೇಷ, ಲವ ಲೇಷ ಕೂಡ ನನ್ನೊಳಗಿಲ್ಲ. ಇದು ಒಂದು ಮಂತ್ರಪ. ಮೈ ಸುಖ ದುಃಖಕ್ಕೋ ಲೇಸ. ಏನೋ ಒಂದು ಚಲೋದಾಯ್ತು, ಒಳ್ಳೆ ಕೆಲಸ ಆಯ್ತು, ಮಕ್ಕಳು ಪಾಸ್ ಆದ್ರು, ಮಕ್ಕಳು ನೌಕರಿ ಸಿಕ್ತು, ಮತ್ತೇನಾಯ್ತು ಮದುವೆ ಆಯ್ತು, ಮಕ್ಕಳಾದ್ರು, ಮತ್ತಿನ್ನೇನೋ ಆಯ್ತಪ್ಪ ಸಂಸಾರದಾಗ. ಅಲ್ಲಿ ಒಂದಿಟ್ಟು ಸುಖ ಅನ್ನಿಸ್ತಿರ್ತದ. ಆ ಸುಖದ ಬೆನ್ನಿಂದೆ ಒಂದು ರಾಶಿ ದುಃಖ ಇರ್ತದೆ.
SSLC ಪಾಸ್ ಆಗಾಗ 100/100 ತಗೋಣ ಅನ್ನೋದು ಎಷ್ಟೊತ್ತಿರ್ತದ ರಿಸಲ್ಟ್. ಮುಂದೆ PUC ಹಚ್ಚುತ್ತಾರ. ಆ PUC ಒಳಗ ಅವನ ಪರಿಸ್ಥಿತಿ ಏನಾಗ್ತದ? 100/100 ತಗೊಂಡವನಿಗೆ ಇನ್ನ ಚಲೋ ಕಾಲೇಜಿಗೆ ಹಚ್ಚುತ್ತಾರ. 35 ಮಾರ್ಕ್ಸ್ ತಗೊಂಡಿದ್ನಂದ್ರೆ ಇವ ಈಟ್ ಅದನ್ನ ಇಲ್ಲೇ ಯಾವ್ದಾರ ಗೌರ್ಮೆಂಟ್ ಕಾಲೇಜಿಗೆ ಹಚ್ಚಮ್ಮಂತ ಹಚ್ತಾರ. ಬೇಕಿದ್ದಾಗ ಓದ್ತಾನ, ಬ್ಯಾಡ್ ಇದ್ದಾಗ ಬರ್ತಾನ. ಏನಾಗಿದ್ದು ಒಂದಿಟ್ಟು ಏನಾರ ಅವನ ಹಣ ಬರ್ದಾಗ ಆಗಿದ್ದಾಗಿರ್ತದ, ಹೋಗಿರ್ತದ. ಜಗ್ಗಿ ಮಾರ್ಕ್ಸ್ ತಗೊಂಡ ದೊಡ್ಡ ಕಾಲೇಜಿಗೆ ಹಚ್ಚಿ ಬಿಡ್ತಾರೆ. ಇದೇನೋ ಚಲೋನೇ ಬೆಳೆಂಗ್ ಕಾಣ್ತದ, ಬೇಸಿ ಬೆಳತಮ್ಮ ಇದಕ್ಕೆ ಇನ್ನೊಂದಿಟ್ಟು ಅಂತೇಳಿ ಬೇಸಿ ರುಬ್ತಾರ. ಆಯ್ತು, PUC ರಿಸಲ್ಟ್ ಭಾರಿ ತೆಗೆದಾನಂತಂದ್ರ PUC ರಿಸಲ್ಟ್ ತೆಗೆದು ಮುಗಿತಾ? ಮುಂದಿನ್ನ ದೊಡ್ಡ ಕಾಲೇಜಿಗೆ ಹಚ್ತಾರ. ಅದು ಮುಗಿದ್ಮೇಲೆ ಮುಂದೆ ಅಲ್ಲಿಗೆ ಮುಗಿತಾ? ಡಿಗ್ರಿ ಮುಗಿದ್ಮೇಲೆ ಮತ್ತೊಂದು ದೊಡ್ಡ ನೌಕರಿ. ಆ ನೌಕರಿ ಅಂತ ಪನಿಷ್ಮೆಂಟ್ ಅದು 40 ವರ್ಷ ಜೈಲು ವಾಸ. ಅದು ಯಾವ ಸುಖ ಅದು ಹೇಳ್ರಿ ಇದ್ರಾಗ? ಎಲ್ಲಾನು ಸುಖ ಕೊಟ್ಟಂಗ ಮಾಡ್ತಾವ, ಅದ್ರ ಬೆನ್ನ ಹಿಂದೆ 108 ಟೆನ್ಷನ್ ಇಟ್ಬಿಟ್ಟವು. ಆ ಸುಖ ನಂದಲ್ಲ. ಮತ್ತು ದುಃಖ, ಕೆಲಸ ಆಗ್ಲಿಲ್ಲ, ನನ್ನ ಆಸೆ ಈಡೇರ್ಲಿಲ್ಲ ಅಂದ್ರೆ ದುಃಖ ಆಗ್ತದ, ಭಯ ಬರ್ತದ, ಚಿಂತೆ ಆಗ್ತದ, ಸಿಟ್ಟು ಬರ್ತದ. ಇವೆಲ್ಲ ಏನಾಗ್ತವ? ಈ ದುಃಖಕ್ಕ ಲೇಸ. ಮೋಮೆ ನಹಿ ನಹಿ ದುಃಖ ಸುಖಕ್ಕೋ ಲೇಸ. ಇದು ಮಂತ್ರ ಹೌದಾ? ಅಲ್ಲ. ನಹಿ ಸುಖ ದುಃಖಕ್ಕೋ ಲೇಸ. ಜೀವನದಲ್ಲಿ ಬರುವ ಸುಖ ದುಃಖಾದಿಗಳು, ಸ್ತುತಿ ನಿಂದೆಗಳು, ಲಾಭ ನಷ್ಟಗಳು ಏನೇನದವ ಇವು ಯಾವ ನನಗೆ ಸಂಬಂಧ ಇಲ್ಲ. ಲೇಸ ಅಂದ್ರೆ ಏನು? ಲವಲೇಶ. ಸಾರಿನ ಬುಗಾಣಿ, ಪಲ್ಯದ ಬುಗಾಣಿ ನೀವೆಷ್ಟು ಸಾಬೂನ್ ಹಚ್ಚಿ ತೊಳೆದು ನೀರಾಗ ಹಾಕಿ ಕುದಿಸಿದ್ರು ಸಹಿತ ಮತ್ತದು ಮೂಗಿನ ಬಲ್ಲಿ ಹಿಡ್ಕೊಂಡ್ರೆ ಹೆಂಗ್ ಕಾಣ್ತದ? ಮತ್ತ ವಾಸನೆ ಬರ್ತದ. ಅದು ಮಸಾಲೆ ವಾಸನೆ ಹೊಡೆಯದೆ. ಅದು ಅದಕ್ಕೆ ಲೇಸ್ ಅಂತಾರ. ಲೇಸ, ಲವಲೇಶ. ಅಂಥದ್ದು ಸುಖ ದುಃಖದ ಲವಲೇಶ ಕೂಡ ನನ್ನೊಳಗೆ ಇಲ್ಲ ಅಂತ ನಾವು. ನನ್ನೊಳಗಿಲ್ಲ. ಹಂಗೇನಾರ ಅನ್ಸದೆ ನಿಮಗ? ಒಂಚೂರು ಚಂದ ಆದ್ರೆ ಸುಖ ಪಡ್ತೀವಿ, ಒಂಚೂರು ಕೆಟ್ಟ ಆದ್ರೆ ದುಃಖ ಪಡ್ತೀವಿ. ಅದ್ರ ಲವಲೇಶ ಇರ್ಲಾರ್ದಂಗೆ ಇರ್ರಿ ಅಂತ ನಾವು. ದುಃಖ ನಾಶ ಆಗ್ಬೇಕಾದ್ರೆ ಅವ್ರದ್ದು ಅಟ್ಯಾಚ್ಮೆಂಟ್ ಬೇಡ. ಸುಖ ದುಃಖಗಳ ಬಗ್ಗೆ ಮೋಹ ಬೇಡ. ಕಿಂತು ಅಜನ್ಯ ಕೂಟಸ್ಥ ಮೈ. ನಾನು ಅಜನ್ಯ ಕೂಟಸ್ಥನಾಗಿದ್ದೇನೆ, ನಿರ್ವಿಕಾರನಾಗಿದ್ದೇನೆ. ಅಜನ್ಯ ಕೂಟಸ್ಥನಾಗಿದ್ದೇನೆ, ಅಜನ್ಯನಾಗಿದ್ದೇನೆ, ಹುಟ್ಟು ಸಾವುಗಳಲ್ಲದ ನಿರ್ವಿಕಾರನಾಗಿದ್ದೇನೆ, ಕೂಟಸ್ಥನಾಗಿದ್ದೇನೆ. ಮೈ ಕಿಂತು ಅಜನ್ಯ ಕೂಟಸ್ಥ ಮೈ ಭ್ರಾಂತಿ ನಾಶಯ ಬೇಸ ಅಂತಂದ್ರೆ ಈ ದೃಢವಾದ ನಿಶ್ಚಯ ಏನದಲ್ಲ, ಈ ರೀತಿಯಾದ ಜ್ಞಾನದ ಸ್ಥಿತಿ ಏನದಲ್ಲ, ಇದು ಭ್ರಾಂತಿ ನಾಶದ ಬೇಸ ಅಂತಂದ್ರೆ ಸ್ವರೂಪ. ಭ್ರಾಂತಿ ದುಃಖ ನಿವೃತ್ತಿಯ ಸ್ವರೂಪ ಅಂತಂದ್ರೆ ಇದೆಲ್ಲ ಅದ ನೋಡ್ರಿ ಅದ್ರಾಗ ಅಂತ ಹೇಳಕತ್ತಾರ. ಜನನ ಮರಣ ಇಲ್ಲದ್ದು, ಸುಖ ದುಃಖ ಇಲ್ಲದ್ದು, ಅಜನ್ಯನಾಗಿದ್ದೇನೆ, ಕೂಟಸ್ಥನಾಗಿದ್ದೇನೆ ಎನ್ನುವಂತ ದೃಢವಾದ ನಿಶ್ಚಯ ಜ್ಞಾನ ಏನದಲ್ಲ, ಇದು ಭ್ರಾಂತಿ ನಾಶ ಅವಸ್ಥೆಯ ಸ್ವರೂಪ. ಇದು ಭ್ರಾಂತಿ ನಾಶ ಅವಸ್ಥೆಯ ಸ್ವರೂಪ. ಇದು ಏನ್ ಮಾಡ್ತೀರಿ? ಗೊತ್ತಾಯ್ತಾ? ಗೊತ್ತಾಯ್ತಾ ಇಲ್ರಿ? ದೃಢ ನಿಶ್ಚಯ ಏನ್ ಮಾಡ್ಕೋಬೇಕಂತ, ದುಃಖ ನಿವೃತ್ತಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತಾ? ಜನ್ಮ ಮರಣ ಮೋಮೆ ನಹಿ ನೈ ಸುಖ ದುಃಖ ಕೋ ಲೇಷ ಕಿಂತು ಅಜನ್ಯ ಕೂಟಸ್ಥ ಮೈ ಭ್ರಾಂತಿ ನಾಶ ಯಹ ಬೇಸ. ಇವತ್ತ ಈ ಶ್ಲೋಕ, ಈ ಒಂದು ದೋಹ, ಇದರದು ಅರ್ಥ ಹೇಳಿವಿ. ಇದರ ವಿಶ್ಲೇಷಣೆ ಏನ್ ಮಾಡಬೇಕು?
ಏನ್ ಮಾಡ್ಬೇಕು? ಯಾವಾಗ ಹೇಳ್ಬೇಕು? ಟೈಮ್ ಆಗ್ಯದಲ್ಲ. ಇವತ್ತೇ ಹೇಳಮ್ಮ, ಆಮೇಲೆ ಹೇಳಮ್ಮ ನಾಳೆಗೆ. ಗಪ್ಪ ಆದ್ರೆ ಏನ್ ಮಾಡ್ಲಿ? ಸೈಲೆಂಟ್ ಆಗಿಬಿಟ್ರಲ್ಲ. ನಾಳೆ ಹೇಳ. ಅದು ಪ್ರಕಾಶ್ ಉದಿಕೇರಿ ಒಂದ್ ಸ್ವಲ್ಪ ಚಟಗೋಣನ ಕಲ್ಯಾಣಪುರ ಇಲ್ಲ. ಪ್ರಕಾಶ್ ಉದಿಕೇರಿ ಬಂದಾರ ಇಲ್ಲ? ಇಲ್ಲ, ಅವನಿಗೆ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲತ್ತ ಸಿಟ್ಟಾಗ್ಯಾನಂತ, ಬಹಳ ಕೆಟ್ಟ ಅನ್ಸದಂತ. ಒಂದ್ ಸ್ವಲ್ಪ ಅವನಿಗೆ ಸಮಾಧಾನ ಮಾಡ್ತಿರೋ ಏನ್ ನಾವೇ ಮಾಡ್ಬೇಕಾ? ಏನಾಗ್ಯದ ಅಲ್ಲಿ? ಟೈಮ್ ಇಲ್ಲ ಅನ್ನೋಂಥದ್ದು ಎಲ್ಲ ಓಸು ಮಂದಿ ಕೂಡಿ ಮಾತಾಡಿ ಅಲ್ಲಿ ಊಟದಕ್ಕೆ ಸಮಯ, ನಾಷ್ಟಕ್ಕೆ ಸಮಯ, ಚಾಲ್ ಹೊಚ್ಕೊಳ್ಳೋದಕ್ಕೆ ಸಮಯ ಮಾಡಿ ಸತ್ಸಂಗದ ಜ್ಞಾನದ ಸಮಯಕ್ಕೆ ಕೊರತೆ ಆಗಿದ್ದಕ್ಕೆ ಬಹಳ ಮಂದಿಗೆ ಅವಕಾಶ ಸಿಕ್ಕಿಲ್ಲ. ಎಲ್ಲರೂ ಮಾತಾಡ್ಬೇಕೇ ಅನ್ನೋಂಥದ್ದು ಏನಿಲ್ಲ. ಯಾರು ಮಾತಾಡಿದ್ರು ಅದೇ ಸುದ್ದಿ. ನಿಮಗೆ ಮಾತಾಡ್ಲಿಕ್ಕೆ ಬೇಕಾದಷ್ಟು ಇಲ್ಲಿ ಅವಕಾಶ ಮಾಡಿಕೊಟ್ಟಿವಿ. ಅಲ್ಲೇ ಬೈಲೊಂಗಲ್ದಾಗೆ ಮಾತಾಡ್ಬೇಕನ್ನೋದು ಏನಿಲ್ಲ. ಅಲ್ಲಿ ಇನ್ನೊಬ್ಬರಿಗೆ ಕರೆಸಿ ಅವ್ರ ವಿಚಾರಗಳು ನಾವು ಕೇಳೋದಕ್ಕೆ ಹೋಗಿರ್ತೀವಿ. ನಾವೇ ಮಾತಾಡ್ಲಕ್ಕ ಅಲ್ಲಿ ಹೋಗೋದು ಇರಂಗಿಲ್ಲ. ನಮ್ದೇನು ಅಲ್ಲಿ ಪ್ರದರ್ಶನ ಮಾಡೋದು ಏನು ಇರಂಗಿಲ್ಲ. ನಾನೇ ಮಾತಾಡ್ಲಾರ್ದಂಗ ಸುಮ್ಮ ಮೂಲಿ ಕೂತಿದ್ದೆ, ಎಲ್ಲರೂ ಮಾತಾಡ್ಲಿ ಅಂತೇಳಿ. ನೀನ್ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಪ್ಪ? ಹನುಮಪ್ಪನೇ ಹಗ್ಗ ತಿನ್ಕೋತ್ ಕೂತಾಗ ಪೂಜಾರಿ ಶಾವ್ಗೆ ಬೇಡ್ದಂಗೆ ಮಾಡ್ಲಕತ್ತಿದಲ್ಲ. ನೀನು ಮಾತಾಡೋ ಅವಕಾಶ ಏನ್ ಅವಕಾಶ ಅದು ಮಾತಾಡೋದು ಅಂತ ನಾ ತಿಳಿಸಿ ಹೇಳಿನಿ. ಏನೋ ಸೆಟ್ಟಗೊಂಡು ಸಿಟ್ಟಾಗೇನು ಕಾಣಿಸ್ತದ. ಏನ್ ತಿಳಿಸಿ ಹೇಳ್ತೀರ, ಏನ್ ಮಾಡ್ತೀರ ನೋಡ್ರಿ. ಈ ಕಾಜ್ಗಾರು, ಈ ಪ್ರಕಾಶ್ ಉಡಿಕೇರಿ, ಇವರಿಬ್ಬರದು ಏನ್ ಪರಿಸ್ಥಿತಿ ಅದ ಅವರಿಗೆ ಸೆಟ್ರೈಟ್ ಮಾಡ್ರಿ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಇವೆಲ್ಲ ನಡೆಯಂಗಿಲ್ಲ. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಇವು ನಡೆಯಂಗಿಲ್ಲ. ಇಂಥ ವ್ಯಕ್ತಿಗಳು ನಮಗೆ ಬೇಕಾಗಿಲ್ಲ. ಏನ್ರಿ? ಅವ್ರಿಗೆ ಯಾರು ಫೋನ್ ಮಾಡಿ ಮಾತಾಡಿ ಸರಿ ಮಾಡ್ತೀರಾ? ಇವೆಲ್ಲ ಅಟಿಟ್ಯೂಡ್ ಪ್ರಾಬ್ಲಮ್ ಅಂತಾರೆ. ಅಟಿಟ್ಯೂಡ್ ಪ್ರಾಬ್ಲಮ್, ವರ್ತನೆಗಳು, ಜೀವನದ ಸ್ಥಿತಿಗತಿಗಳ ಸಮಸ್ಯೆಗಳೇ ಬೇರೆ. ಇವ್ರದ್ದೇನದ ದುರ್ವರ್ತನೆಗಳಿರ್ತಾವಲ್ಲ, ಇವು ಎಲ್ಲರ ಒಂದ್ ಕಡೆ ಮುಖ ಹೊರಗಾಗ್ತವೆ. ಈ ಒಳಗೆ ಒಂದು ಏನಾರ ದೋಷ ಇರ್ತದಲ್ಲ, ಅದನ್ನ ಏಟು ಮುಚ್ಚಿಟ್ರು ಮತ್ತದು ಹೊರಗೆ ಹಾಕದೇ. ಅದು ಜ್ಞಾನಿಗತ್ಲೆ ನಾಟಕ ಮಾಡಿದ್ರೆ ಆಗಂಗಿಲ್ಲ. ಜ್ಞಾನಿ ಇದ್ರ ಅದು ಜ್ಞಾನಿಗತ್ಲೆ ನಾಟಕ ಮಾಡಿದ್ರೆ ಒಂದ್ ಕಡೆ ಎಲ್ಲರ ಒಳಗೆ ಅಜ್ಞಾನ ಹೊರಗೆ ಹಾಕಿ ಬಿಡ್ತದ. ಹಿಂಗಾಗಿ ಅವು ಯಾರಿಗೆ ಏನಾಗ್ಯದ, ನಿಮ್ಮ ಅನುಭವಗಳು ಏನೇನಾಗ್ಯಾವ ಹೇಳ್ಬೇಕು, ಕೇಳಬೇಕು. ಇದೇ ಅವಕಾಶ ಕೊನೆಯ ಅವಕಾಶ ಅಲ್ಲ. ಇದು ಹಿಂಗೆ ಪ್ರತಿ ವರ್ಷ ಕಾರ್ಯಕ್ರಮ ಇದೇ ಇರ್ತಾವ. ಹಿಂಗೆಲ್ಲ ಹುಚ್ಚುಚ್ಚು ಮಾಡಿ ಚಟಬತ್ತೀರಿ, ಹುಚ್ಚುಚ್ಚು ಮಾಡಿ ಏನಾರ ಮಾಡ್ತೀರಿ ಅಂತಂದ್ರೆ ಕಾರ್ಯಕ್ರಮಗಳು ಮಾಡೋದೇ ಬೇಡ, ಬಿಟ್ಬಿಡ ಮಕ್ಕಳು. ಸಂತೋಷ ಪಡ್ಲಕ್ ಹೋಗಿ ಎಲ್ಲ 100% ಸಕ್ಸಸ್ ಆಗ್ಯದ. ಎಲ್ಲರೂ ಬಂದು ಎಲ್ಲರೂ ಚಂದ ಮಾಡ್ಯಾರ. ಅಲ್ಲಿ ಕತ್ತಿಗತ್ಲೆ ಹೊತ್ತು ಮಾಡಿದವರೇ ಬೇರೆ ಅದರ, ಇವ್ರು ಶಟ್ಗಳವರೇ ಬೇರೆ ಅದರ. ಇದೆಲ್ಲ ಎದಕ್ ಬೇಕ್ರಿ ಇಲ್ಲಿ? ಬುದ್ಧಿ ಇದ್ದರೆ ಇಂಥವೆಲ್ಲ ತಲೆಯಾಗ ಬರಂಗಿಲ್ಲ. ಎಲ್ಲ ಇವು ನಾನ್ ಸೆನ್ಸ್ ಬಿಹೇವಿಯರ್ಸ್ ಬಿಡಬೇಕು. ಇವೆಲ್ಲ ಬಿಟ್ಟು ಸ್ವಚ್ಛ ಇರ್ಬೇಕು. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಆನಂದ ಆನಂದ ಆನಂದವಾಗಿರ್ಬೇಕು. ಅದು ಇಲ್ಲ ಅಂತಂದ್ರೆ ಇದು ಜ್ಞಾನಿ ಲಕ್ಷಣ ಅಲ್ಲವೇ ಅಲ್ಲ. ಇದು ಅಜ್ಞಾನಿ ಲಕ್ಷಣ ತಗೊಂಡು ನಮ್ಗೆ ಬಗೆಹರಂಗಿಲ್ಲ ಇಂಥವೆಲ್ಲ. ನಾನು ತಿಳಿಸಿ ಹೇಳಿನಿ. ನಿಮ್ಗೆ ಹೇಳಿದ್ನಲ್ರಿ, ಕಲ್ಯಾಣಪ್ಪವ್ರಿಗೆ ಹೇಳಿದ್ದೇವಲ್ಲ, ಅವ್ರಿಗೆ ಅವಕಾಶ ಕೊಟ್ಟಿರಿ, ಇವ್ರಿಗೆ ಅವಕಾಶ ಕೊಟ್ಟಿರಿ. ಯಾರಿಗೆ ನಾವು ಅವಕಾಶ ಕೊಟ್ಟಿಲ್ಲ, ಎಲ್ಲರಿಗೆ ಅವಕಾಶ ಕೊಟ್ಟಿವಿ. ಸಮಯಾವಕಾಶ ಎಷ್ಟೊತ್ತದ ಅಷ್ಟೊತ್ತಾಗ್ಯದ. ಮಧ್ಯಾಹ್ನ 3-4ಕ್ಕೆ ಊಟ ಮಾಡೀವಿ. ಮತ್ತಿನ್ನ ಏನ್ ಸಂಜೆ ತನ ಅದೇ ಮಾಡ್ಬೇಕ? ಊಟ ಬಿಟ್ಟು ಮನಿಗೆ ಹೆಂಗ್ ಹೋಗ್ಬೇಕು? ಊರಿಗೆ ಹೋಗೋವ್ರಿಗೆ ಬಸ್ಗಳೆಲ್ಲ ತಪ್ಪು ಹೋಗ್ಬಿಡ್ತಾವ. 4-5ಕ್ಕೆ ಬಸ್ ಇರ್ತಾವ. ಏನ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ಏನದ್ರ ಅರ್ಥ? ಏನದು ಸಣ್ಣ ಹುಡುಗರಂಗ್ ಮಾಡ್ಕೋತ. ಮತ್ತೆ ಆ ಕಾರ್ನ ಕೂತವ್ರಿಗೆ ಇಳಿಸಿ ನಾಗರತ್ನಮ್ಮ ಅವ್ರಿಗೆ ಕುಂದಿರಿಸಿದೆವು. ಅವ್ರು ಏನ್ ಕಲ್ಲೆ ಬಗ್ಲಾಗ ಒಂದ್ ತಾಸ್ನಾಗ ಊರಿಗೆ ಹೋಗ್ತಾರ. ರಾತ್ರಿ ಮಕ್ಕೊಂಡಕ್ಕೆ ಮುಂಜಾನೆ ಹೋದ್ರೂ ಬರ್ತದ. ಅವ್ರು ಏನ್ ತತ್ತುಕೊತ್ ಹೋಗ್ತಾರ. ನಮ್ಮ ಊರಿಗೆ ಒಂದೇ ತಾಸು, ಬಹಳ ದೂರ ಇಲ್ಲ, ಏನೂ ಇಲ್ಲ. 10 ತಾಸು ಹೋಗೋರು ಸುಮ್ ನಿಚಿಂತ ಕೂತೀವಿ.
ಅವ್ರು ನಮ್ಮ ಒಂದ್ ತಾಸ್ನಾಗ ಅಲ್ಲೇ ಬಾಗಲನೂರಿಗೆ ಹೋಗೋರು ಯಪ್ಪೋ ಭಾಳ ಚಲೋ ಮಾಡಿದ್ರಿ ನಮಗ ಅವ್ರಿಗೆ ಕಾರ್ನಂದ್ ಇಳಿಸಿ ನಮಗ್ ಕಳಿಸಿ ಭಾಳ ಚಲೋ ಮಾಡಿದ್ರಿ. ಏನೊಂದ್ 20 ತಾಸಿನ ಜರ್ನಿ ಇತ್ತಪ್ಪ, ಏನ್ ಆಗ್ಲಿಲ್ಲ ಅಂದ್ರೆ ರಾತ್ರಿ ಅಲ್ಲೇ ಮಕ್ಕೊಂಡು ಮರ್ದಿನ ಮುಂಜಾನೆ ಹೋದ್ರೆ ಆಗಿ ಹೋಗ್ಬಿಡ್ತು. ಎಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರ. ಎಲ್ಲ ಮಾಡ್ಕೊಳ್ಳಿ, ಅವ್ರಿಗೆ ಅದೇ ಚಂದ, ನಮಗೆ ಇದೇ ಚಂದ. ಯಾರ್ಯಾರು ಏನೇನ್ ಮಾಡ್ತಾರೆ ಮಾಡಿ. ಅಲ್ಲೇ ಬಾಗ್ಲಾಗಾರ ಅವ್ರು ಏನ್ ದೂರ ಇಲ್ಲ, ಬೆಳಗಾವ್ 1 ತಾಸಿನ ದಾರಿ. ಅದೇನ್ ಗೋಕಾಕ್ ಬೈಲೊಂಗಲ್ 1 ತಾಸಿನ ದಾರಿ. ಅದನ್ನು ಅವ್ರಿಗೆ ಭಯಂಕರ ಟೆನ್ಷನ್. ಅಲ್ಲೇನ್ ಕೂಸು ಹಾಲು ಕುಡಿಯೋದ್ ಬಿಟ್ಟು ಉಪವಾಸ ಸಾಯ್ಲಕತ್ತದ ನನಂಗ್ ಮಾಡ್ತಾರ ಅವ್ರು. ಅದು ಬಿಡ್ರಿ, ನಿಶಿಂತಿರ್ರಿ, ಆರಾಮಿರ್ರಿ ಅಂತೀವಿ, ಮತ್ತೆ ಅದೇ ಕೆಲಸ ಮಾಡ್ತಾರೆ. 5 ಗಂಟೆಗೆ ಬಸ್ ಅದರಿ, ಹೆಂಗ್ ಮಾಡೋದು, ಏನ್ ಮಾಡ್ತೀರಿ, ಸುಮ್ ಆರಾಮಿರ್ರಿ. ಏನ್ ಸಂತೋಷ ಪಡ್ಲಕ್ ಬಂದಿರಿ. ಇವತ್ತೊಂದಿನ ಅಲ್ಲಿದ್ರೆ ಆ ಮಾಂತೇಶ್ವರ ಮನೆಗೆ 8 ದಿನ ಇದ್ರು ಯಾರು ಬೇಡ ನಾನು. ಇವತ್ತೊಂದಿನ ಇರಾಮ್ರಿ, ಎಲ್ಲರೂ ಚಂದ ಕಲ್ತೀವಿ, ಎಲ್ಲರೂ ಮಾತಾಡಮು, ಕುಂದ್ರಮು, ಇರಾಮ್. ಏನಿಲ್ಲ ಇಲ್ಲ, ಓಡೋದೇ ಆಯ್ತು. ನೌಕರಿ ಸರ್ವಿಸ್ ಏನಾರ ಇದ್ರೆ ಓಡ್ರಿ, ಏನೂ ಇಲ್ಲ. ರಿಟೈರ್ಡ್ ಮುದುಕರು ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋ. ಯಾರು ಒಬ್ಬರು ಮತ್ತೆ ಏನೂ ಇಲ್ಲ, ಎಲ್ಲಿ ಏನೇನು ಇಲ್ಲ, ಇಲ್ಲದ್ದು ಸುಮ್ಮನೆ ಟೆನ್ಷನ್ ಮಾಡ್ಕೊತಾರ. ಏನು ಇಲ್ಲದೆ ಎಲ್ಲ ಹ್ಯಾಂಗ್ ಮಾಡ್ಬೇಕ್ರಿ. 5 ಗಂಟೆಗೆ ಬಸ್ ಅದ, ಟೈಮ್ ಆಗ್ಯದ, ಆಯ್ತು ಹೋಗವ ಮೊದಲು ಕಾರ್ ಎತ್ತು. ಭಾಳ ಚಲೋ ಮಾಡಿದ್ರೆ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ನಮಗ್, ಆ ಕಾರ್ನ ಕುಂದಿರ್ಸಿ ಕಳಿಸಿ ನಮಗ್ ಬಸ್ ಸಿಕ್ತು, ಭಾಳ ಚಲೋ. ಅಲ್ಲಿ ಹೋಗಿ ಏನ್ ಮಾಡಿದ್ರಿ ನೀವು? ಅಲ್ಲಿ ಹೋಗ್ಯಾರ ಏನಂತದ್ ಮಾಡಿದ್ರಿ, ಇಲ್ಲಿದ್ದು ಏನ್ ಕಳ್ಕೊತಿದ್ರಿ ಅಂತದ್ದು. ಒಟ್ಟ ಆರಾಮಿರ್ಲಕ್ ಬುದ್ಧಿ ಬರಲ್ದು, ಏನ್ ಮಾಡ್ಬೇಕ ಅಂತ ತಿಳಿವಲ್ದು ನಮಗ್. ಸುಖ ದುಃಖಕ್ಕೆ ಲೇಸ ನಹಿ, ಅದೇ ತುಂಬ್ಕೊಂಡು ಕೂತೀವಿ ಒಳಗೆ, ಅದೇ ಸಮಸ್ಯೆ ಅದ. ದುಃಖ ನಾಶ, ದುಃಖ ಪಡದೇ ಬಲೆ ಇಷ್ಟ, ಅದೇ ಖುಷಿ. ಏನಾರು ಒಂದು ಟೆನ್ಷನ್ ಮಾಡ್ಕೊಂಡು ದುಃಖ ಪಡದೇ ಒಂದು ದೊಡ್ಡ ಕೆಲಸ ಆಗಿದೆ. ಟೆನ್ಷನ್ ಮಾಡ್ಕೊಳ್ಳೋದೇ ಚಿಂತಿ, ಭಯ, ದುಃಖ ಇವೆಲ್ಲ ಬಿಟ್ಟಿರ್ರಿ, ಆರಾಮಿರ್ರಿ. ನಾಳೆ ರಿಟೈರ್ ಆದ್ಮೇಲೆ ನೋಡ್ರಿ, ಬಂದು ಎಲ್ಲಾರ ಇದ್ನಿ ಅಂತಂದ್ರೆ ಹೊಡೆದ್ ಹೊರಗೆ ಹಾಕ ತನಕ ಎಲ್ಲಿ ಹೋಗಲ್ಲ ನಾನು. ಎಲ್ಲಿ ಕುಂದಿರ್ತೀನಿ ಅಲ್ಲೇ ಇದ್ದು ಬಿಡ್ತೀನಿ ಬಂದು. ಇದಕ್ಕೆ ನೌಕರಿ ಅದ ತಗೊಳ್ಲಕತ್ತೀನಿ ನಾನು. ಇದು ಮುಗಿದ್ಮೇಲೆ ಏನಿರ್ತು? ಇಡೀ ಬ್ರಹ್ಮಾಂಡನೇ ನಂದದ, ಎಲ್ಲಿದ್ರು ಅಷ್ಟೇ. ಓಕೆ, ಅವ್ರು ಯಾರಿಗೆ ಸಿಟ್ಟು ಬಂದದ, ಯಾರು ಸೆಟ್ಕೊಂಡಾರ, ಅವರಿಗೆ ಸರಿ ಮಾಡಿ ಬರಂಗ್ ಮಾಡ್ರಿ 1 ವಾರದಾಗ. ಅವ್ರು ಬರ್ಲಿಲ್ಲ ಅಂತಂದ್ರ ಮುಂದೆ 1 ವಾರದಾಗ ಅವ್ರು ಯಾರು ನಮಗ್ ಬೇಕಾಗಿಲ್ಲ, ನಾವು ಅವ್ರಿಗೆ ಬೇಕಾಗಿಲ್ಲ. ಅಂತ ಅಸಮಾಧಾನದ ವ್ಯಕ್ತಿಗಳು ಮುಂದೆ ಎಲ್ಲರ ಒಂದ್ ಕಡೆ ಗದ್ದಲ ಮಾಡೋರೇ ಅವರು. ಅಂತವ್ರು ಬೇಕಾಗಿಲ್ಲ ನಮಗ್. ಬರು ಮೂಡಿಸ್ರಿ ಅವ್ರಿಗೆ. ಇಲ್ಲ ಅಂತಂದ್ರ ನಮ್ ಸಂಘಕ್ಕೆ ಫೋನ್ ಮಾಡಿ ನಾವ್ ಏನ್ ಹೇಳೋದು ಹೇಳಿವಿ, ಈ ರೀತಿ ನಮ್ಮ ಮನಸ್ಸಿಗೆ ಆಗಿದ್ದು ನಮ್ಮ ಅಜ್ಞಾನದ ಕಾರಣ ಹಿಂಗಾಗ್ಯದ, ನಾವು ಸುಧಾರಿಸ್ಬೇಕು. ಬೇರೆ ಯಾರ್ಯಾರ ನಾವು ಅವರಿಗೆ ಕ್ಷಮಿಸ್ತೀವಿ. ಈ ಇಷ್ಟೊಂದು ಬ್ರಹ್ಮಜ್ಞಾನ ಕೇಳಿದ್ಮೇಲೂ ಒಳಗೆ ಇಷ್ಟು ಒಂದು ಬುದ್ಧಿಗೆಡಿತನದ ವರ್ತನೆಗಳು ಒಳಗೆ ಹೇಳ್ತಾವ ಅಂತಂದ್ರ ಇವ್ರು ಏನು ಕಲ್ತಿಲ್ಲ, ನಾಟಕ ಮಾಡ್ಲಕತ್ತಾರ ಸತ್ಸಂಗದಾಗ ಬಂದು ಅನಿಸ್ತದ. ಈ ನಾಟಕಗಳು ಬೇಡ. ಒರಿಜಿನಲ್ ನಮ್ದೇನಿರೋದು ಶುದ್ಧ ಬ್ರಹ್ಮ, ಒರಿಜಿನಲ್ ಸತ್ಸಂಗ ಇದು. ಡೂಪ್ಲಿಕೇಟ್ ನಾಟಕಗಳು ಬೇಕಾಗಿಲ್ಲ ಇಲ್ಲಿ ನಮಗೆ. ಕಂಪಲ್ಸರಿ ಇಲ್ಲಿ ಏನ್ ನಡೆದದ ಅದ್ರಾಗ ನಡ್ಕೋಬೇಕು. ಇದು ಯಾರು ಸತ್ಸಂಗ? ನಿಮ್ಮ ಮನಿ ಫಂಕ್ಷನ್ದಾಗ ನೀವೇ ಸೆಟ್ಕೋತೀರ? ನಿಮ್ ಮನೆಗೆ ಒಂದೇನೋ ಫಂಕ್ಷನ್ ಮಾಡಿರಪ್ಪ, ನಿಮ್ ಮನಿ ಫಂಕ್ಷನ್ದಾಗ ನನಗೆ ಯಾರು ಊಟಕ್ಕೆ ಕರೆದಿಲ್ಲ ಅಂತ ಹೇಳಕ್ಕೆ ನೀವೇ ಸೆಟ್ಕೊಂಡ್ರೆ ನಿಮಗೆ ಶಾಣ್ಯರ್ ಅಂತಾರ, ಮೂರ್ಖರು ಅಂತಾರ. ನಿಮ್ ಮನಿ ಫಂಕ್ಷನ್ ಅಲ್ಲ ಇದು. ವಿಚಿತ್ರದ ಬಹಳ ಕೆಟ್ಟ ಅನ್ಸ್ಬಿಟ್ಟದ ಮನ್ಸಿಗೆ. ಅದು ಅವ್ರ ದಡ್ಡತನ, ಅದು ಹುಚ್ಚತನ, ಅದು ಯಾರೇನ್ ಮಾಡ್ಲಕ್ಕ. ಮಾತಾಡ್ಬೇಕನ್ನೋದು ಏನಂತ
ಏನಲ್ಲಿ ಮಾತಾಡ್ಬೇಕನ್ನೋದು ಏನಿಲ್ಲ. ಅವಕಾಶ ಸಿಕ್ಕರೆ ಮಾತಾಡ್ಬೇಕು, ಅವಕಾಶ ಸಿಗಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಮುಂದೆ ನೋಡಿ ಅಲ್ಲಿ ಏನ್ ಸರ್ವಿಸ್ ಅದ ಸೇವೆ ಮಾಡ್ಬೇಕು. ವಾರ್ಷಿಕೋತ್ಸವ ಎಲ್ಲರೂ ಒಬ್ರಿಗೊಬ್ರು ಪರಸ್ಪರ ಭೇಟಿಯಾಗಿ ಸಂತೋಷ ಪಡ್ಲಕ್ ಬಂದೀವಿ. ಮಾತನಾಡೋದು ಯಾರಿಗೆ ಅವಕಾಶ? ಹೊರಗಿಂತ ಬಂದವ್ರಿಗೆ ಅವಕಾಶ. ಅಲ್ಲಿ ನಾವೇ ಮಾತಾಡೋದು ಅಲ್ಲಿ ಇಲ್ಲ. ನಿಮ್ಗೆ ಏಟ್ ಮಾತಾಡ್ತೀರಿ ಇಲ್ಲಿ ಮಾತಾಡ್ರಿ, ಬೇಕಾದಟ್ಟು ಅದು ಹಗಲು ರಾತ್ರಿ ಕಾರ್ಯಕ್ರಮ ಮಾಡ್ಲಕತ್ತೀವಿ. ಎಷ್ಟ್ ಮಾತಾಡ್ತೀರಿ ಮಾತಾಡ್ರಿ, ಅಲ್ಲೇ ಮಾತಾಡ್ಬೇಕನ್ನೋದು. ಅಲ್ಲಿ ಮಾತಾಡೋದ್ರಿಂದ ಏನ್ ಉಪಯೋಗ ಆಗ್ತದೆ? ಯಾವಾಗ ಒಂದ್ ತಾಸು 10 ನಿಮಿಷ ಮಾತಾಡಿದ್ರೆ ಏನ್ ಉಪಯೋಗ ಅದ ಅಲ್ಲಿ? ಇಲ್ಲಿ ಮಾತಾಡ್ರಿ, ಕುಂತು ಸಾಧನೆ ಮಾಡ್ರಿ, ಒಳಗಿಂದು ಇವೆಲ್ಲ ದುಃಖ ನಿವೃತ್ತಿ ಮಾಡ್ಕೊಳ್ರಿ. ನೀವು ಬರೀ ನಿಮ್ಮ ದುಃಖ ಒಂದೇ ನಿವೃತ್ತಿ ಮಾಡ್ಕೋಬೇಡ್ರಿ. ಪ್ರಕಾಶ್ ಉದಿಕೇರಿ ಅಂತವ್ರಿಗೆ ಏನಾರ ದುಃಖ ಆಗಿತ್ತು, ಮತ್ತಿನ್ ಯಾರ್ಯಾರ ದುಃಖ ಆಗಿತ್ತು ಅಂದ್ರೆ ಅವ್ರದ್ದು ದುಃಖ ನಿವೃತ್ತಿ ಮಾಡ್ರಿ. ಯಾರ್ಯಾರು ಫೋನ್ ಮಾಡಿ ಅವ್ರಿಗೆ ಮಾತಾಡಿಕೆ ಸೆಟ್ರೇಟ್ ಮಾಡ್ತೀರಿ ನೋಡ್ರಿ. ಮಾತಾಡ್ರಿ. ಅವು ಏನು ಅವು ತಾವೆಲ್ಲ ಚಾಲ ಏನು ಅವ್ರ 4 ಮಂದಿ ಕೊಡವು ನನ್ನ ಹತ್ರ ಅದಾವ, ಕವರ್ನಾಗ ಹಾಕಿಟ್ಟಿನಿ. ನಮ್ಮ ಮಗ 10ನೇ ತಾರೀಕು ಬರ್ತಾನ. ಅವ್ನು ಚಿಕ್ಕಿರಪ್ಪ ಅವ್ರದ್ದು ಬೆಂಗಳೂರಿಗೆ ಹೋಗ್ತದ. ಅವ್ರ ಗಂಗಾಧರ್ ಜಾಲಿ ಮಂಚಿಯವ್ರಿಗೆ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಆ ಚಿಕ್ಕಿರಪ್ಪ ಅವ್ರದ್ದು ನಾವು ತಗೊಂಡು ಹೋಗ್ತೀವ್ರಿ ಅಂತ ಅವರು ನೆನಪು ಮಾಡಲ್ಲ. ಈ ಗೋಕಾಕ್ನವ್ರು ಮೂವರು ಬಂದಕ್ಕೆ ಕಂಬಿ ಪ್ರಕಾಶಿಂದ ಒಯ್ಬೇಕನ್ನೋದ ಇವಕ್ಕೂ ಇಲ್ಲ, ಸುಮ್ ಬಂದ್ ಹಂಗೆ ಹೋಗ್ತಾರ. ಇವೆಲ್ಲ ಯಾರು ಮಾಡ್ಬೇಕು ಜವಾಬ್ದಾರಿ? ಕಲ್ಯಾಣಪ್ಪ ಅವ್ರು ಹೇಳಿದ್ರಿ ಅವ್ರದೆಲ್ಲ ಕಳಿಸ್ಕೊಡಮ್ರಿ ಅಂತ ಅಂದ್ರಿ ನೀವು. ಮತ್ತ ಅವ್ರಿಬ್ಬರು ಮಾಂತೇಶ್ವರ್ ಕೈಯಾಗ ಕೊಡಬೇಕು ಕವರ್ನಾಗ ಹಾಕಿ ಅಂದ್ರೆ ಅವರು ಇಲ್ಲ. ಅಲ್ಲೇನು ಒಂದು 6-7 ಟವೆಲ್ಗಳು ಲಾವಾರಿಶ್ ಅಲ್ಲಿ ಯಾರು ಇಲ್ಲೇ ಇಲ್ಲ, ಒಳಗೆ ಏನು ನೋಡೋರಿಲ್ಲ ಮಾಡೋರಿಲ್ಲ. ಈಗ 4-6 ಟವೆಲ್ ಅದಾವಪ್ಪ, ಈ ಟವೆಲ್ಗಳು ನಾನು ತಗೊಂಡು ಹೋಗ್ತೀನಿ, ನಮ್ಗೆ ಯಾವ್ದಾರ ಇಲ್ಲಿ ಫಂಕ್ಷನಿಗೆ ಬರ್ತದತ್ತ, ನಾವು ತಗೊಂಡು ಬಂದು ಅದ್ರ ದುಡ್ಡು ನಿಮಗೆ ಕೊಡ್ತೀವಿ ಅಂತೇಳಿ ನಾನಂದೆ ಆಯ್ತು ಒಯ್ಯಿರಿ ಅಂತ ಫೋಟೋ ಕೊಟ್ರಿ, ಟವೆಲ್ ಕೊಟ್ರಿ, ತಗೊಂಡ್ ಬಂದೇವು. ಇಲ್ಲಿ ಬಂದು ನಾ ಟೋಟಲ್ ಮಾಡಿ ನೋಡಿದ್ರ 41 ಶಾಲ್ಗಳು ಕೊಟ್ಟಾಗಿದೆ. 50 ಶಾಲ್ನಾಗ 2 ನಮ್ಮ 43 ಆಯ್ತು. 7 ಶಾಲ್ ಅಲ್ಲಿ ಅದಾವ. ಇನ್ನು 4 ಮಂದಿಗೆ ಅವ್ರು ಕೊಡೋ ಶಾಲ್ ನಂಬಲ್ಲೇ ಉಳಿದವು. ಅವ್ರಿಗೇನ್ ಮುಟ್ಟಿಸ್ಬೇಕು ಮುಟ್ಟಿಸ್ತೀವಿ. ಬಟ್ ಇವ್ರಿಗೂ ಒಂದ್ ಸ್ವಲ್ಪ ನಾವು ಕಿಂತವ್ರು ತಗೊಂಡು ಒಯ್ದಕ್ಕೆ ಅವ್ರದ್ದು ಕೊಡ್ತೀವ್ರಿ ಅಂತ ಇಲ್ಲ. ತಮ್ಮ ಊರಿಗೆ ಹೋಗೋದು ಒಂದೇ ದೊಡ್ಡದು ಕೆಲಸ. ಅಲ್ಲಿ ಊರಿಗೆ ಹೋಗಿ ಏನ್ ಮಾಡ್ತಾರೇನೋ. ಚಿಕ್ಕಿರಪ್ಪ ಅವ್ರದ್ದು ಏನದ ಕೊಟ್ರೆ ನಾವು ಒಯ್ತೀವ್ರಿ. ಅದು ಗಂಗಾಧರ ಜಾಲಿ ಮನ್ಸಿ ಅವ್ರ ತಲೆ ಒಳಗೆ ಈ ಸಾರಿ ಯಾಕೆ ಇಷ್ಟು ಕೋರ್ಸ್ ಮಾಡಿ ಹೇಳ್ತೀನಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಆದ್ರೂ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ. ಬೆಂಗಳೂರ್ಲಿಂತ ಬಂದವರು ಬೆಂಗಳೂರ್ಲಿಂತ ಯಾರು ಅಬ್ಸೆಂಟ್ ಅದಾರ, ಗೋಕಾಕ್ಲಿಂತ ಬಂದವರು ಗೋಕಾಕ್ಲಿಂತ ಯಾರು ಅಬ್ಸೆಂಟ್ ಅದಾರ, ಯಾವ ಊರ್ಲಿಂತ ಬಂದಿರ್ತಾರ ಆ ಊರನ್ನು ಶರಣರು ಯಾರು ಅಬ್ಸೆಂಟ್ ಅದಾರ ಅವ್ರದ್ದು ಏನದ ಪ್ರಸಾದ ಅವ್ರದವ್ರು ತಗೊಂಡು ಹೋಗ್ಬೇಕು. ಅದು ಏನ್ ಪರಮಾತ್ಮ ಕೊಟ್ಟನ ಅದು ಕವಚ. ಅದು ಇಡೀ 1 ವರ್ಷಕ್ಕೆ ರಕ್ಷಣಾ ಕವಚ. ಶಾಲ್ ಅಂತ ಅದೇನು ಸುಮ್ ಶಾಲ್ ಅಲ್ಲದು, ಬಜಾರ್ ಶಾಲ್ ಅಲ್ಲದು, ಶುದ್ಧ ಬ್ರಹ್ಮಂದು ಕವಚ ಅದು. ಓಕೆ, ಟೈಮ್ ಆಗ್ಯದ. ಒಳ್ಳೇದಾಗಲಿ. ಮತ್ತ ಇದರ ಅನುಭವದ ಬಗ್ಗೆ ಏನಾರ ಹೇಳ್ತಿದ್ರಿ ಅಂತಂದ್ರ ನಾ ಬಂದ ಮೇಲೆ ನಾನು ಮುಂದೆ ಹೇಳ್ಬೇಕು. ಮತ್ ನಾ ಬರೋದಕ್ಕಿಂತ ಮೊದಲೇ ಹೇಳ್ಬೇಡ. ನಾ ಬರ್ತೀನಿ, ಜಲ್ದಿ ಬರ್ತೀನಿ. ನಿನ್ ಮುಂದೆ ಸ್ವಲ್ಪ ಇಂಪ್ರೂವ್ ಮಾಡ್ಕೋತೀನಿ. ಅದು ನಿದ್ದೆ ಹತ್ತದೆ ಮಧ್ಯಾಹ್ನ ರಾತ್ರಿ 2-3 ಕತ್ಲಕತ್ತದ. ಇಷ್ಟೊತ್ತಿಗೆ ಫುಲ್ ನಿದ್ದೆ ಬರ್ಲಕತ್ತದ. ಅದೇನ್ ಟೈಮ್ ಚೇಂಜ್ ಆಗ್ಯದ ಏನೋ, ಸ್ವಲ್ಪ ಸಮಸ್ಯೆದಾಗದ ನಮ್ಮ ಬಾಡಿ. ಮೆಡಿಸಿನ್ಸ್ ತೊಗೊಳಕತ್ತೀವಿ, ಆದ್ರೂ ಅದೇನ್ ಇಂಪ್ರೂವ್ಮೆಂಟ್ ಕಾಣವಲ್ದು. ನಿದ್ದೆ ಬಂದಾಗ ನಿದ್ದೆ ಮಾಡ್ಲಿಲ್ಲ, ನಿದ್ದೆ ಬರ್ಲಾರ್ದಾಗನು ಮಾಡ್ಲಿಲ್ಲ ಅಂತಂದ್ರ ಇಲ್ಲಿ ನಮ್ ರಿಲೇಷನ್ದಾಗ ಒಬ್ರು ಏನಾಗ್ಯಾರ, ನಿದ್ದೆ ಬಂದಾಗ ಮಾಡ್ಲಿಲ್ಲ, ನಿದ್ದೆ ಬರ್ಲಾರ್ದಾಗ ಎಚ್ಚರ ಕುಂತ ಇಲ್ಲಿ ಏನಾಗ್ಯದ. ನಾವು ಆ ಕಡೆ ಬಂದಿವಲ್ಲ ಗೋಕಾಕ್ ಇದಕ್ಕ ಬೈಲೊಂಗಲಕ್ಕ, ಅವತ್ತಿನ ದಿನನೇ BS ಸುರ್ಗಿ ಮಠದ BJP ಲೀಡರ್ ನಮ್ಮ ಅಣ್ಣನೇ ಆಗ್ಬೇಕು, ಅಣ್ಣತಮ್ಮದರೇ ಆಗ್ಬೇಕು. ಅವ್ರು ನಮ್ಮ ರಿಲೇಷನ್ನೇ. ನಾವು ಅಲ್ಲದೀವಿ. ಇಲ್ಲಿ ಅವರು ರಾತ್ರಿ ಮಕ್ಕೊಂಡವ್ರು ಹಂಗೆ ಕಲಸೆ ಆಗ್ಬಿಟ್ಟಾರ. ಇಲ್ಲಿ ಬಂದ ಕೂಡಲೇ ಮೊದಲು ಹೋಗಿ ಅವ್ರಿಗೆ ಮಾತಾಡ್ಸಿ ಬಂದೆವು. ನಿದ್ದೆ ಸರಿ ಇರ್ಲಾರ್ದಕ್ಕೆ, ಬರೇ ನಿದ್ದೆ ಸರಿ ಒಂದೇ ಒಂದು ಕಾರಣ, ಬೇರೆ ಏನು ಗುಟ್ಕಾ ಇಲ್ಲ, ಸಿಗರೇಟ್ ಇಲ್ಲ, ಯಾವ ಚಟಾನು ಇಲ್ಲ. ಏನು BJP ಲೀಡರ್ ಅದರ, LIC ಏಜೆಂಟು, ದೇವಸ್ಥಾನಗಳ ಸಮಿತಿ ಅಧ್ಯಕ್ಷ, ಎಲ್ಲಾ ಕಡೆನೂ ಒಂದು ಒಳ್ಳೆ ಪ್ರಭಾವದ ವ್ಯಕ್ತಿ. ಇಂಥವ್ರು ಗೊತ್ತಿಲ್ಲ ಅನ್ನಂತ ಇಲ್ಲ.
ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಬ್ರೈನಿಗೆ ಎಫೆಕ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ನಿದ್ದೆಗೆ ಇದು ಕೊಡ್ಲಕತ್ತೀವಿ. ಅದು ನಿದ್ದೆ ಔಷಧ ತಗೊಳಕ್ ಕೊಡಂಗಿಲ್ಲ ನಮ್ ಡಾಕ್ಟರ್. ನಿದ್ದೆ ಔಷಧ ಕೊಡಂಗಿಲ್ಲ. ಧ್ಯಾನ ಮಾಡೋದ್ರಿ, ಮೆಡಿಟೇಷನ್ ಮಾಡಿದ್ರೆ ನಿದ್ದೆ ಎಲ್ಲ ಯಾವಾಗ ಬೇಕು ಅವಾಗ ಕರೆಕ್ಟ್ ಆಗಿ ನಿದ್ದೆ ಕಂಟ್ರೋಲ್ ಆಗ್ಬಿಡ್ಬೇಕು. ಆಯ್ತು, ಓಕೆ. ಎಷ್ಟಾಯ್ತು ಟೈಮ್? 8:33 ಆಯ್ತು. ನಡಿತೀವಿ ನಾವಿನ್ನ. ಟೈಮ್ ಆಯ್ತು. ಒಳ್ಳೇದಾಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.